मोक्षोपायार्हता एवं भवति भृतां कस्यचित् क्वापि काले तद्वद्भक्तिप्रपत्योरधिकृतिनियमः तादृशा स्यात् नियत्या शक्ताशक्तादितत्तत्पुरुषविषयतः स्थाप्यते तद्व्यवस्था यच्चाहुः तद्विकल्पः सम इति कतिचित् तत्परस्य विशेषात् सानुक्रोशे समर्थे प्रपदनं ऋषिभिः स्मर्यते भीष्ट सिद्ध्यै लोकेऽप्येतत् प्रसिद्धं न च विमतिरिह प्रेक्ष्यते क्वापि तन्त्रे तस्मात् कैमुत्यसिद्धं भगवति तु भरन्यासविद्यानुभावं धर्मस्तेजाश्वपूर्वे स्वकृतिषु बहुधा स्थापयाञ्चक्रुरेवम् शास्त्रप्रामाण्यवेदी ननु विधिविषये निर्विशङ्काधिकारी विश्वासस्याङ्गभावे पुनरिह विदुषां किं महत्त्वं प्रसाध्यं भैवं घोरापराधैः सपदि गुरुफले न्यासमात्रेण लभ्ये शङ्कापार्ष्णिग्रहार्हा शमयितुमुचितां हेतुभिस्तत्तदर्हैः नेहाभिक्रमनाशो न च विहरितिरिह प्रत्यवायो भवेत् इत्युक्तं कैमुत्यनीत्या प्रपदनविषये योजितं शास्त्रविद्भिः तस्मात् क्षेत्रे तदर्हे सुविदितसमयैः देशिकैः सम्यगुक्तं मन्त्राख्यं मुक्तिबीजं परिणतिवशतः कल्पते सत्फलायां न्यासः प्रोक्तोऽतिरिक्तं तप इति कथितः स्वद्वरश्चास्य कर्ता अहिर्बुद्ध्योऽपि अन्ववादीत् अगणितविशदाम् उत्तमं गुह्यमेतत् साक्षात् मोक्षाय चासौ श्रुत इह तु मुधा बाधशङ्का गुणाढ्यैः तन्निष्ठो हि अन्यनिष्ठान् प्रभुरतिशयितुं कोटिकोट्यं शतोऽपि नानाशब्दादिभेदादिति तु कथयता सूत्रकारेण सम्यक् न्यासोपासे विभक्ते यजनहवनवत् शब्दभेदादभक्तात् आख्यारूपादिभेदः श्रुतः इतरसमः किञ्च भिन्नाधिकारः शीघ्रप्राप्त्यादिभिः स्यात् जगुरिति च मधुपासनादौ ವ್ಯವಸ್ಥಾಂ. 7ನೇ ಶ್ಲೋಕದವರೆಗೆ ಹೇಳ್ಕೊಂಡಿದ್ವಿ ಅನ್ಸುತ್ತಲ್ಲ. 7 ಆಯ್ತಾ ಅಲ್ಲ 7 ಆಗ್ಬೇಕಾ ಸರ್? 7 ಆಗಿದೆ ಸರ್. 8ನೇ ಪಾಶುರನು ಮೇಲಿನ ಅರ್ಥ ಹೇಳಿದ್ದೀರಾ? ಓಕೆ, 7 ಪೂರ್ತಿ ಆಯ್ತಾ? 7 ಆಗಿದೆ ಸರ್. 8ನೇದು ಶುರು ಮಾಡ್ಬೋದು. ಓಕೆ 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 7ನೇ ಶಾಸ್ತ್ರದಲ್ಲಿ ಇದನ್ನ ಮಾತ್ರ ಹೇಳಕ್ ಮುಂದಕ್ಕೆ ಹೋಗೋಣ. 7ನೇ ಶಾಸ್ತ್ರ ಪ್ರಾಮಾಣ್ಯ ವೇದಿ ಅನ್ನೋದ್ರಲ್ಲಿ ಆವಾಗ ಅದರಲ್ಲಿ ಏನೇನು ಇದು ಶಂಕಾ ಪಂಚಕ ಅಂತ ಹೇಳಿದ್ದೆ ನಿಮಗೆ, ದೀಪಿಕೆನಲ್ಲೇ ಹೇಳಿದ್ದೆ. ಅದು ಸ್ವಾಮಿ ದೇಶಿಕನ ರಹಸ್ಯತ್ರಸಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ. ಏನೇನು ಶಂಕೆಗಳು ಅದಕ್ಕೆ ಪರಿಹಾರವನ್ನೆಲ್ಲ ಅದ್ರಲ್ಲಿ ವಿಶದವಾಗಿ ಹೇಳಿದ್ದೆ. ಇದರಲ್ಲಿ ಏನು ಅಂದರೆ ಅದು ಅಷ್ಟು ಕಷ್ಟವಾದದ್ದು ಭಕ್ತಿಯೋಗ ಅನ್ನೋದು. ಅಷ್ಟು ಕಷ್ಟಪಟ್ಟು ಅದು ಜನ್ಮ ಜನ್ಮಾಂತರವರೆಗೂ ಮಾಡಬೇಕು. ಅದು ಸದಾ ಮಾಡ್ತಾನೆ ಇರಬೇಕು. ಅದರಲ್ಲಿ ಒಂದು ಸ್ವಲ್ಪ ಬರಬಾರ್ದು. ಈ ಥರ ಎಲ್ಲ ಇರಬೇಕಾದ್ರೆ ಅಷ್ಟು ಕಷ್ಟಪಡ ಮಾಡುವವರೆಗೂ ಸಹ ನಾವು ಸುಲಭವಾಗಿ ಸಕೃತ್ ಒಂದೇ ಸಲ ಮಾಡೋ ಇದಕ್ಕೂ ಸಹ ಹೇಗೆ ನಮಗೆ ಸಿಗುತ್ತೆ ಈ ಬರೋ ಶಂಕೆಗಳಿದು. ಅಂಥವ್ರಿಗೆ ಬರದೆ ನಮಗೆ ಹೆಂಗೆ ಸಿಗುತ್ತೆ ಅಂತ ಅದೊಂದು ಶಂಕೆ. ಅದು ಕಡೆ ನಾವು ಏನೇನೋ ಪಾಪ ಮಾಡಿದ್ವಿ, ಹೇಗೆ ನಮ್ಮ ಪಾಪವನ್ನೆಲ್ಲ ಕೊಡ್ತಾನೆ, ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ. ಕೊಟ್ಬಿಟ್ಟು ಅದನ್ನು ಹೇಳ್ತಾರೆ, ಇದಕ್ಕೆಲ್ಲವೇ ಈ ಬರುವಂಥ ಪಾರ್ಶ್ನಿಕ್ ಗ್ರಹ ಅಂತ, ಈ ಪಕ್ಕದಲ್ಲಿ ಇದ್ದು ಕೈ ಎಳಿತಾರಲ್ಲ, ಕಾಲು ಎಳಿತಾರೆ ಅಂತಾರಲ್ಲ, ಹಾಗೆ ಮುಂದಕ್ಕೆ ಹೋಗೋರನ್ನ ಎಳೆಯೋ ಈ ಶಂಕೆಗಳು ಮುಂದೆ ಹೋಗುವವನನ್ನ ಎಳೆಯುತ್ತಂತೆ. ಅದಕ್ಕೆ ಉತ್ತರವನ್ನು ಕೊಟ್ಟರು. ಆ ಥರ ಸಂದೇಹ ಇಟ್ಕೊಳ್ಳೇಬೇಡಿ. ಒಂದು ಸಲ ಮಾಡಿದ್ರ ಅದಕ್ಕೆ ಕಾರಣಗಳೆಲ್ಲ ಕೊಟ್ಟು ರಾಮಾಯಣ ಹೇಳಿರುವಂಥದ್ದು, ಲಕ್ಷ್ಮೀ ಅಂತ ಹೇಳಿರುವಂಥ ವ್ಯಾಖ್ಯೆಗಳನ್ನೆಲ್ಲ ಕೊಟ್ಟು ಉದಾಹರಿಸಿದ್ರು. ಇವಾಗ 8ನೇ ಇದರಲ್ಲಿ ಮೇಲಿನ ಅರ್ಥ ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ. ತುಂಬ ದಿನ ಆಯ್ತಲ್ಲ, ಗ್ಯಾಪ್ ಇಲ್ಲ ನಿಮಗೆ.
ನೇಹಾಭಿಕ್ರಮನಾಶೋ ನ ಚ ವಿಹತಿರಿಹ ಪ್ರತ್ಯವಾಯೋ ಭವೇದ್ ಇತ್ಯುಕ್ತಂ ಕೈಮುತ್ಯನೀತ್ಯ ಪ್ರಬದನ ವಿಷಯೇ ಯೋಜಿತಂ ಶಾಸ್ತ್ರವಿದ್ಭಿಃ ಸಸ್ಮಾತ್ ಕ್ಷೇತ್ರೇ ತದರ್ಹೇ ಸುವಿದಿತ ಸಮಯೈರ್ ದೇಶಿಕೈಃ ಸಂಯಗುಪ್ತಂ ಮಂತ್ರಾಖ್ಯಂ ಮುಕ್ತಿಬೀಜಂ ಪರಿಣತಿ ವಶತಃ ಕಲ್ಪತೆ ಸತ್ಫಲಾಯ. ಅಂದ್ರೆ ಇದು ಈ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಅದು ಇದೇ ಥರ ನೇಹಾಭಿಕ್ರಮನಾಶೋಸ್ತಿ ಅನ್ನೋ ಇದರಲ್ಲಿ ಬರುತ್ತೆ. ಆ ಶ್ಲೋಕವನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ವಾಮಿ ಈ ಶ್ಲೋಕವನ್ನು ಮಾಡಿದ್ದಾರೆ. ಏನಪ್ಪ ಇದರಲ್ಲಿ ಮೇಲಿನ ಅರ್ಥ ಅಂದರೆ, ಈ ಕರ್ಮಯೋಗದಲ್ಲಿ ಅವಿಚ್ಛಿನ್ನವಾಗಿ ಆಗಬೇಕು ಅಂತೀವಲ್ಲ, ಅದರಿಂದ ಅದು ಈ ಜನ್ಮದಲ್ಲೇ ಮೋಕ್ಷ ಸಿಗುತ್ತೆ ಅಂತಿಲ್ಲ. ಈ ಜನ್ಮ ಆದರೂ ಆಗಬೇಕು, ಮುಂದಿನ ಜನ್ಮ ಆದರೂ ಆಗ್ಬೋದು, ಇನ್ನು ಎಷ್ಟೋ ಜನ್ಮ ಆದರೂ ಆಗ್ಬೋದು. ಈಗ ಒಂದು ಜನ್ಮದಲ್ಲಿ ಇದು ಮುಗಿದ ಹೋದರೆ, ಅಂದರೆ ಅವರ ಉಪಾಸನೆ ಮುಗಿದ ಹೋದರೆ ಅದು ಪ್ರತ್ಯವಾಯ ಅಂದರೆ ದೋಷ, ಅಂದರೆ ಅದು ಮುಗಿಸದೇ ಇರೋದ್ರಿಂದ ಯಾವುದಾದ್ರೂ ಕೆಲಸವನ್ನು ಮುಗಿಸದೇ ಇದ್ದರೆ ಅದು ದೋಷ ಬರುತ್ತೆ. ಆ ಥರ ಇದಕ್ಕೆ ದೋಷ ಉಂಟಾ ಅಂತ ಒಂದು ಹಾಕೊಂಡು ಆ ದೋಷ ಬರುತ್ತಾ ಅಂತ ಹಾಕೊಂಡು ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ಒಂದು ಸಲ ಆರಂಭಿಸಿದರೆ ಅದರಲ್ಲಿ ಯಾವತ್ತೂ ದೋಷ, ಒಂದು ವೇಳೆ ಆಗದೆ ಹೋದ ಅಂದರೆ, ಯಾಕೆಂದರೆ ಅವರ ಜೀವಮಾನದಲ್ಲೇ ಮುಗಿದೇ ಹೋದ ಅಂದರೆ, ಯಾಕೆಂದರೆ ಭಕ್ತಿಯೋಗ ಅನ್ನೋದು ಅವಿಚ್ಛಿನ್ನವಾಗಿ ಆಗುವಂತಹದ್ದು. ಎಲ್ಲ ಪಾಪವು ಅವರ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆಯೋವರೆಗೂ ಮಾಡ್ತಾನೆ ಇರಬೇಕು, ಆಮೇಲೆ ಮೋಕ್ಷ ಸಿಗುತ್ತೆ. ಹಾಗಿರ್ಬೇಕಾದ್ರೆ ಅದಕ್ಕೆ ಪ್ರತ್ಯವಾಯ ದೋಷ ಇಲ್ಲ ಅಂತ ಭಗವಂತ ಗೀತೆಯಲ್ಲಿ ನೇರವಾಗಿ ಹೇಳಿದ್ದಾನೆ. ಅದು 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಬರುತ್ತೆ. ಅದರಲ್ಲಿ ಭಗವಂತ ಹೇಳುವಂತ ಮಾತು, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತೆ. ಅಂದ್ರೆ ಈ ತರ ನೇಹ ಅಭಿಕ್ರಮ ನಾಶೋಸ್ತಿ, ಒಂದು ಸಲ ಶುರು ಮಾಡಿದ್ರೆ ಅದಕ್ಕೆ ಅಭಿಕ್ರಮವಾಯಿತು ಅಂದ್ರೆ ನಾಶ ನ ಅಸ್ತಿ, ಅದಕ್ಕೆ ಯಾವ ನಾಶವೂ ಆಗೋದಿಲ್ಲ. ಒಂದು ಸಲ ಮಾಡ್ದ ಅಂದ್ರೆ ಪ್ರತ್ಯವಾಯೋ ನ ವಿದ್ಯತೆ, ಅದರ ಯಾವ ದೋಷವೂ ಬರೋದಿಲ್ಲ, ಅದರಿಂದ ಪಾಪವೂ ಬರೋದಿಲ್ಲ. ಆದರೂ ಸಹ ಸ್ವಲ್ಪಮಪ್ಯ ಧರ್ಮ, ಅದು ಒಂದು ಸ್ವಲ್ಪವೇ ಕಾಲ ಮಾಡಿದ್ದರೂ ಸಹ ಅವನು ಆ ಮಾಡಿದಂತ ಉಪಾಸನೆ ಮಾಡೋ ಸಂಕಲ್ಪ ಮಾಡ್ಕೊಂಡು ಶುರು ಮಾಡ್ತಾನಲ್ಲ, ಅದರಿಂದ ಅದು ಮಹತೋ ಭಯ ತ್ರಾಯತೆ, ಅತ್ಯಂತ ಮಹತ್ವವಾದ ಭಯಗಳಿಂದ ಪಾಪಗಳಿಂದ ನಮ್ಮನ್ನ ಕಾಪಾಡುತ್ತೆ ಅಂತ ಭಗವಂತ ಅಲ್ಲಿ ಕರ್ಮಯೋಗದಲ್ಲಿ ಸಾಂಖ್ಯಯೋಗದಲ್ಲಿ ಹೇಳುವಂತ ಮಾತದು. ಹಾಗಾಗಿ ಕರ್ಮಯೋಗದಲ್ಲಿ ಅದನ್ನ ಹೇಳ್ತಾರೆ. ಹಾಗಾಗಿ ಈ ವಿಷಯವನ್ನ ಇದನ್ನ ಇಲ್ಲಿ ಸ್ವಾಮಿ ಹೇಳ್ತಾರೆ. ಇದರಲ್ಲೇ ಇದು ಪ್ರತ್ಯವಾಯೋ ನ ಭವೇತ್ ಅಂತ ಭಗವಂತ ಹೇಳಿದನಲ್ಲ, ಇದನ್ನ ಉಕ್ತಂ ಕೈಮುತ್ಯ ನೀತ್ಯ ಪ್ರಬಧನ ಐತಿ. ಇದನ್ನ ಕೈಮುದಿಕ ನ್ಯಾಯದ ಪ್ರಕಾರ ಪ್ರಪತ್ತಿ ಮತ್ತು ಭಕ್ತಿಯಲ್ಲಿ ಹೇಳಿದಂಥ ವಿಷಯವನ್ನ ಕೈಮುದಿಕ ನ್ಯಾಯದ ಪ್ರಕಾರ ಪ್ರಪತ್ತಿಗೂ ಹೊಂದುತ್ತೆ ಅಂತ ಅನೇಕವಾದ ಮಹಾನ್ಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಕೈಮುತ್ಯ ನೀತ್ಯ ಪ್ರಬಧನ ವಿಷಯ ಯೋಜಿತಂ ಶಾಸ್ತ್ರವಿದ್ಭಿಹಿ, ಯಾರು ಶಾಸ್ತ್ರವಿದ್ಭಿಹಿ ಅಂದ್ರೆ ಶಾಸ್ತ್ರವನ್ನು ತಿಳಿದವರು ಯಾರಿದಾರೋ ಅವರು ಅರಿತಂತ ಮಹಾವೀರರು ಕೈಮುತ್ಯ ನೀತ್ಯ ಅಂದ್ರೆ ಅದರಲ್ಲಿ ಹೇಳಿರೋದು ಇದರಲ್ಲಿ ಹೇಳಬೇಕೆ ಅನ್ನೋದು ಕೈಮುತ್ಯನ, ಅದೇ ಕಿಂಬುತ ಅಂತ ಅದನ್ನು ಹೇಳಿದ ಮೇಲೆ ಮತ್ತೆ ಇಲ್ಲಿ ಹೇಳಬೇಕೆ ಅನ್ನೋ ಅರ್ಥದಲ್ಲಿ ಅದನ್ನ ಆ ಕೈಮುತ್ಯ ಶಾಸ್ತ್ರ ನ್ಯಾಯದ ಪ್ರಕಾರ ಪ್ರಪತ್ತಿಗೂ ಸಹ ಹೊಂದುತ್ತೆ. ಅಂದ್ರೆ ಒಂದು ಸಲ ನೀವು ಪ್ರಪತ್ತಿ ಮಾಡಿದ್ರೆ ಅದು ವ್ಯರ್ಥವಾಗೋದೇ ಇಲ್ಲ. ಅಂದ್ರೆ ಇದರಲ್ಲಿ ಅದ್ರ ತರ ನಮ್ಗೆ ಇಲ್ಲಿ ಸಕೃತ್ ಇದು, ಅದು ಅಸಕೃತ್. ಭಕ್ತಿ ಅನ್ನೋದು ಅಸಕೃತ್, ಮಾಡ್ತಾನೆ ಇರಬೇಕು. ಪ್ರಪತ್ತಿ ಅನ್ನೋದು ಸಕೃತ್, ಒಂದು ಸಲ ಮಾಡೋದು ಸಾಕು. ಒಂದು ಸಲ ಮಾಡಿ ಒಂದು ವೇಳೆ ಏನಾದರೂ ಅದಕ್ಕೆ ದೋಷ ಏನಾದ್ರು ಬರುವಂಗಿದ್ರೆ ದೋಷ ಬರೋದಿಲ್ಲ ಅಂತ ಸ್ವಾಮಿ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇದರಲ್ಲಿ ಪ್ರತ್ಯವಾಯ ಅನ್ನೋದೇನಿಲ್ಲ. ಮೊದಲೇ ಅದಕ್ಕೆ ಮಾಡದಂತ ತಪ್ಪೇನಾದ್ರು ಯಾದಕ್ಕೆ ಹೇಳ್ತಾರೆ ಅಂದ್ರೆ, ಪ್ರಪತ್ತಿ ಮಾಡ್ಕೊಂಡ್ಮೇಲೆ ನಾವು ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಹಾಗಾಗಿ ಆ ತಪ್ಪುಗಳನ್ನು ಮಾಡೋದ್ರಿಂದ ಪ್ರಪತ್ತಿಗೆ ದೋಷ ಬರುತ್ತಾ ಅಂತ ಅನ್ಕೊಂಡು, ಹೇಗೆ ಭಕ್ತಿಯೋಗದಲ್ಲಿ ಶುರು ಮಾಡಿಬಿಟ್ರೆ ದೋಷ ಇಲ್ಲವೋ, ಮುಗಿದೇ ಹೋದ್ರೂ ದೋಷವಿಲ್ಲವೋ, ಮತ್ತೆ ಅದು ಅವರ ಪಾಪವನ್ನು ಹೋಗ್ಲಾಡಿಸುತ್ತೋ, ಅದೇ ತರ ಪ್ರಪತ್ತಿಯ ವಿಷಯದಲ್ಲೂ ಸಹ ಭಗವಂತ ಏನ್ ಮಾಡ್ತಾನೆ, ಪ್ರಾರಬ್ಧ ಕರ್ಮ ನಮ್ಗಿರೋದಿಲ್ಲ, ಭಗವಂತ ಕ್ಷಣದಲ್ಲಿ ಹೋಗಿಸ್ಬಿಡ್ತಾನೆ. ಅವ್ರಿಗೆ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಮಾಡಬೇಕು, ನಮ್ಗೆ ಪ್ರಾರಬ್ಧ ಕರ್ಮ ಇರೋದಿಲ್ಲ. ಪ್ರಪತ್ತಿ ಮಾಡಿದ ಕ್ಷಣದಲ್ಲಿ ಪ್ರಾರಬ್ಧ ಕರ್ಮ ಎಲ್ಲ ಹೊಡೋಗ್ಬಿಡುತ್ತೆ. ಉಳಿದಂತಹ ಯಾವುದು ಫಲವನ್ನು ಕೊಡಕ್ಕೆ ಶುರುವಾಗಿರುತ್ತೋ ಅದರಲ್ಲೂ ಸಹ ಫಲಕ್ಕೂ ಶುರುವಾಗಿರೋದನ್ನು ಬಿಟ್ಟು ಬಾಕಿದನ್ನು ತೆಗೆದುಬಿಡ್ತಾನೆ ಭಗವಂತ. ಆ ಯಾವುದು ನಮಗೆ ಫಲವನ್ನು ಕೊಡೋಕೆ ಶುರುವಾಗಿರುತ್ತೋ ಅದನ್ನ ಮಾತ್ರ ನಾವು ನಮ್ಮ ಜೀವಮಾನದಲ್ಲಿ ಅನುಭವಿಸ್ಬೇಕು, ನಮ್ಮ ಜೀವನ ಪರ್ಯಂತ. ಏತದ್ ದೇಹಾವಸಾನೇ ಮಾಂ ತ್ವತ್ಪಾದಂ ಪಾಪಯ ಸ್ವಯಂ ಅಂತ ಹೇಳ್ದಂಗೆ ಇದರಲ್ಲಿ ನ್ಯಾಸ ದಶಕದಲ್ಲಿ ನಾವು ಈ ದೇಹ ಅವಸಾನ ಆಗೋದ್ರಲ್ಲಿ ಅದು ಅನುಭವಿಸ್ಬೇಕು. ಅದನ್ನ ಒಂದು ವೇಳೆ ನಾವು ತಪ್ಪು ಮಾಡ್ದ ಅಂದ್ರೆ ಅದಕ್ಕೆ ಲಘುವಾದ ಶಿಕ್ಷೆಯನ್ನು ಕೊಟ್ಟು ಹೋಗ್ತಾನೆ, ಆದ್ರೆ ಪ್ರಪತ್ತಿ ಪ್ರತ್ಯವಾಯ ಬರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಅದಕ್ಕೆ. ತಸ್ಮಾತ್ ಅಂದ್ರೆ ಆದ್ದರಿಂದ ಕ್ಷೇತ್ರೇ ತದರ್ಹೇ ಸುವಿದಿತ. ಹಾಗಾಗಿ ಇದು ಯಾಕೆ ಅಂದ್ರೆ
ಕ್ಷೇತ್ರ ಅಂದ್ರೆ ಜೀವಾತ್ಮನಲ್ಲಿ ಅರ್ಹನಾದ ಒಬ್ಬ ಜೀವಾತ್ಮನಲ್ಲಿ ಆಚಾರ್ಯರಾದವರು ಸುವಿದಿತ ವಿಷ ಸಮಯೈ ದೇಶಿಕೈ ಸಮ್ಯಕ್ ಉಕ್ತಂ. ದೇಶಿಕೈ ಅಂದ್ರೆ ಆಚಾರ್ಯರಿಂದ ನಮಗೆ ಸಮ್ಯಕ್ ಉಕ್ತಂ ಅಂದ್ರೆ ಬಿತ್ತೋದು ಅಂತ. ಈ ಶರಣಾಗತಿ ಮಂತ್ರವನ್ನ ಬೀಜ, ಆ ಬೀಜವನ್ನ ಹೇಗೆ ಭೂಮಿಯಲ್ಲಿ ಒಂದು ಬೀಜವನ್ನ ಬಿತ್ತಿದ್ರೆ ಹೇಗೆ ಮೊಳಕೆ ಬಂದು ಮೇಲೆ ಬರುತ್ತೋ ಹಾಗೆ ಆಚಾರ್ಯರಿಂದ ಚೆನ್ನಾಗಿ ಬಿತ್ತಲ್ಪಟ್ಟಂತಹ ಶರಣಾಗತಿ ಬೀಜ ಅನ್ನೋದೇನಾಗುತ್ತೆ, ಅದು ಈ ಮಂತ್ರಾಖ್ಯಂ ಇದೇದು ಮುಕ್ತಿ ಬೀಜಂ, ಮುಕ್ತಿಯನ್ನು ಕೊಡುವಂತಹ ಬೀಜ. ಇದರಲ್ಲಿ ಬರುವ ಫಲ ಅಂದ್ರೆ ಮುಕ್ತಿ. ಅದರಿಂದ ಮಂತ್ರಾಖ್ಯ ಮುಕ್ತಿ ಬೀಜ ಪರಿಣತಿ ವಶತಃ ಕಲ್ಪತೆ ಸತ್ಫಲಾಯ. ಅದರಿಂದ ಇದು ಪರಿಪಕ್ವತೆಯನ್ನು ಹೊಂದಿ ಹೇಗೆ ಒಂದು ಮೊಳಕೆ ಬಂದ ಇದು ಬೀಜ ಮೊಳಕೆ ಬಂದು ಮೊಳಕೆ ದೊಡ್ಡದಾಗಿ ಚಿಗುರು ಬಂದು ನಿಧಾನವಾಗಿ ಮೇಲೆ ಬಂದು ಆಮೇಲೆ ಗಿಡವಾಗಿ ಮರವಾಗಿ ಹಣ್ಣನ್ನು ಕೊಡುತ್ತೋ ಹಾಗೆ ಇದು ಈ ಪರಿಣತಿ ವಶತಃ ಪರಿಣಾಮ ನಮಗೆ ಈ ದೇಹದ ದೇವಸ್ಥಾನದವರೆಗೂ ನಾವು ಪಾಪ ಈ ಕರ್ಮ ಫಲವನ್ನೆಲ್ಲ ಅನುಭವಿಸಿ ಇದು ಮಾಡುತ್ತೆ. ಸತ್ಫಲಾಯ ಕಲ್ಪತೆ, ಒಳ್ಳೆಯ ಫಲವನ್ನೇ ಅದು ಕೊಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಯಾತಕ್ಕೆ ಅಂದ್ರೆ ಇದೆಲ್ಲವನ್ನು ಹೇಳಿದ್ನಲ್ಲ ನಿಮಗೆ. ಸಂದೇಹ ಇದು ಶಾಸ್ತ್ರ ಗ್ರಂಥ, ಇದು ದೇಶಿಗರು ಸ್ತೋತ್ರವಾಗಿ ಮಾಡಲಿಲ್ಲ, ಇದು ಸ್ತೋತ್ರ ರೂಪದಲ್ಲಿ ಇರೋದ್ರಿಂದ ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಶಾಸ್ತ್ರ ಗ್ರಂಥ. ಇದು ಅನೇಕ ಸಂದೇಹಗಳು ಬಂದಾಗ ಆ ಕಾಲದಲ್ಲಿ ಆ ಸಂದೇಹಕ್ಕೆ ಇದನ್ನ ಬದಲಾಗಿ ಈ ಸ್ತೋತ್ರವನ್ನು ಮಾಡ್ತಾರೆ. ಆ ಸಂದೇಹಗಳನ್ನೆಲ್ಲ ಬೇಡ ಅಂತ ಮಾಡಿದೆ. ಇದರಲ್ಲಿ ಒಂದು ಸಂದೇಹ ಏನಂತಂದ್ರೆ ಇದರಲ್ಲಿ ಮೊದಲು ಇದಕ್ಕೆ ಕರ್ಮಯೋಗದಲ್ಲೂ ಕರ್ಮಯೋಗ ಅಂದ್ರೆ ಇದು ಭಕ್ತಿಯೋಗ. ಆ ಭಕ್ತಿಯೋಗದಲ್ಲೂ ಸಹ ಮಧ್ಯದಲ್ಲಿ ಬಿಟ್ಟು ಹೋದರೆ ಪ್ರತ್ಯವಾಯ ಬರುತ್ತೆ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ. ಅದೇ ತರ ಇದಕ್ಕೂ ಪ್ರತ್ಯವಾಯ ಬರುತ್ತೆ ಅಂತ ಒಂದು ಸಂದೇಹ. ಹೇಗೆ ಕರ್ಮಯೋಗದಲ್ಲಿ ಮಧ್ಯದಲ್ಲಿ ಬಿಟ್ಟಂತಹ ಆ ಭಕ್ತಿಯೋಗ ಅದು ನಷ್ಟವನ್ನು ಹೊಂದುತ್ತೆ, ಅದೇ ತರ ಈ ಪ್ರಪತ್ತಿಯಲ್ಲೂ ಸಹ ಪ್ರಪತ್ತಿ ಮಾಡಿದವನು ಆ ಪ್ರಪತ್ತಿಯ ಉತ್ತರ ಕೃತ್ಯಾದಿಗಳನ್ನು ಅನುಷ್ಠಾನ ಮಾಡದೆ ಇದು ಸಹ ನಾಶ ಹೊಂದುತ್ತೆ ಅನ್ನೋ ಒಂದು ಸಂದೇಹವನ್ನ ಎಬ್ಬಿಸ್ತಾರೆ ಏಕದೇಶಿಗಳು. ಆ ಸಂದೇಹಕ್ಕೆ ಉತ್ತರ ಕೊಡ್ತಾರೆ. ಇದನ್ನ ಏನಂದ್ರೆ ಹೇಗೆ ಭಕ್ತಿಯೋಗದಲ್ಲಿ ನಾಶವಾಗುವುದಿಲ್ಲವೋ ಅದನ್ನು ಸಾಕ್ಷಾತ್ ಭಗವಂತನೇ ಗೀತೆಯಲ್ಲಿ ಹೇಳಿದ್ದಾನೆ, ನೇಹಾಭಿಕ್ರಮನಾಶೋಸ್ತಿ ಅಂತ 2ನೇದಲ್ಲಿ. ಅದೇ ತರ ಅದನ್ನೇ ಪ್ರಪತ್ತಿ ಯೋಗದಲ್ಲೂ ಸಹ ಅದು ನಾಶವಾಗುವುದಿಲ್ಲ, ಲಘು ಶಿಕ್ಷೆ ಇರುತ್ತೆ. ಅದರಿಂದ ಅದಕ್ಕೆ ಪತ್ಯವಾಯ ಒಂದು ದೋಷ ಒಂದು ಬರೋದಿಲ್ಲ. ಅದರಿಂದ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಭಗವಂತ, ಮಾಡ್ತಾನೆ. ಆದಷ್ಟು ನಾವು ಉತ್ತರ ಕೃತ್ಯಗಳಲ್ಲಿ ಪಾಪ ಕೃತ್ಯಗಳನ್ನ, ಪ್ರಪತ್ತಿಗೆ ವಿರುದ್ಧವಾದ ಕೃತ್ಯಗಳನ್ನ ಅಂದ್ರೆ ದೇವತಾ ಅಂತ ಇದನ್ನ ಮಾಡದೇ ಇರಬೇಕಷ್ಟೇ. ಅದನ್ನ ಪ್ರಯತ್ನ ಪಡು. ಒಂದು ವೇಳೆ ಆದ್ರೂ ಅದಕ್ಕೂ ಶಿಕ್ಷೆ ಕೊಟ್ಟು ಇದು ಮಾಡ್ತಾನೆ ಭಗವಂತ. ಅದು ತಿಳಿದೇ ಮಾಡಿದ್ರೆ ತಿಳಿದು ಮಾಡಬಾರ್ದು ಅಷ್ಟೇ. ತಿಳಿದೇ ಏನಾದ್ರು ಆದರೆ ಅದಕ್ಕೆ ಎಲ್ಲರಿಗೂ ಶಿಕ್ಷೆ ಕೊಟ್ಟು ಸರಿ ಮಾಡ್ಕೊಳ್ತಾನೆ. ದೋಷ ಬರೋದಿಲ್ಲ, ಪಾಪ ಬರೋದಿಲ್ಲ ಅನ್ನೋದಕ್ಕೆ ಇದನ್ನು ಹೇಳ್ತಾರೆ. ಅವರು ಆ ಸಂದೇಹವನ್ನ ಹೇಳಿ ಭಕ್ತಿಯೋಗದಲ್ಲೂ ನಾಶವಾಗೋದಿಲ್ಲ, ಮಾಡಿದಂಥ ಕೆಲಸ ಅಲ್ಪ ಇದು ಮಾಡಿದ್ರು ಇನ್ನೊಂದು ಜನ್ಮದಲ್ಲಿ ಮುಂದುವರಿಯುತ್ತೆ. ಹಾಗೆ ಅವನ ಪೂರ್ಣವಾದ ಅವನ ಏನು ಇರ್ತಾ ಅವನಿಗೆ ಆ ದೋಷವೆಲ್ಲ ಹೋಗುವವರೆಗೂ ಸಹ ಅವನಿಗೆ ಆ ಎಲ್ಲವೂ ಸಹ ಹೋಗುವವರೆಗೂ ಸಹ ಭಗವಂತ ಅದನ್ನ ಅಲ್ಲಿವರೆಗೂ ಭಕ್ತಿಯೋಗ ಮುಂದುವರಿಯುತ್ತೆ. ಮುಂದಿನ ಜನ್ಮದಲ್ಲಿ ಮುರಿಯುತ್ತೆ. ಒಂದು ವೇಳೆ ಮುಂದಿನ ಜನ್ಮ ಪ್ರಾಣಿಯೋ ಪಕ್ಷಿಯೋ ಆಯ್ತು ಅಂದ್ರೆ ಅನುಸರಿಸ್ಕೊಂಡು ಹೋಗುತ್ತೆ. ಮತ್ತೆ ಮನುಷ್ಯ ಜನ್ಮ ಬಂದಾಗ ಮುಂದುವರಿಯುತ್ತೆ. ಇದು ನಾಶವಾಗುವುದಿಲ್ಲ. ಅದು ಅವಕ್ಕೆ ಜ್ಞಾನ ಇರುತ್ತೆ, ಆದ್ರೆ ಉಪಾಸನೆ ಮಾಡಕ್ಕೆ ಸಾಧ್ಯವಿಲ್ಲ. ಅವು ಬೇರೆ ಚೇತನದಲ್ಲಿ ಇರ್ಬೇಕಾದ್ರೆ, ಪ್ರಾಣಿಯೋ ಪಕ್ಷಿಯೋ ಇರ್ಬೇಕಾದ್ರೆ. ಆದರೆ ಮುಂದೆ ಮತ್ತೆ ಮನುಷ್ಯರ ಜನ್ಮ ಅಂತ ಹಾಗೆ ಮುಂದುವರಿಯುತ್ತೆ, ನಾಶವಂತೂ ಆಗೋದಿಲ್ಲ. ಅದೇ ತರಹ ಇಲ್ಲಿ ಆ ತರ ಮುಂದಿನ ಜನ್ಮದವರೆಗೂ ಬರೋದಿಲ್ಲ. ಈ ಜನ್ಮದಲ್ಲೇ ನಾವು ಮಾಡಿದಂಥ ಏನಾದರೂ ಅಲ್ಪ ಸ್ವಲ್ಪ ತಪ್ಪುಗಳು ಪಾಪಗಳು ಏನಾದರೂ ಇದ್ರೂ ಸಹ ಅದಕ್ಕೆ ಪ್ರತ್ಯವಾಯ ಬರೋದಿಲ್ಲ. ಭಗವಂತ ಅದನ್ನೆಲ್ಲವನ್ನು ಇದು ಹೇಗೆ ನದಲ್ಲಿ ಬೀಜವನ್ನು ಬಿತ್ತಿದ ಅಂದ್ರೆ ನೇರವಾಗಿ ಅದು ಮೊಳಕೆಯಾಗಿ ಚಿಗುರು ಬಂದು ಗಿಡವಾಗಿ ಮರವಾಗಿ ಹಣ್ಣು ಬಿಡುತ್ತೋ, ಈ ಪ್ರತಿ ಮಂತ್ರವನ್ನು ಬೀಜವನ್ನ ಆಚಾರ್ಯರು ಚೆನ್ನಾಗಿ ನಮ್ಮಲ್ಲಿ ಉಪದೇಶ ಮಾಡಿ ಬಿತ್ತಿದ್ದಾರೆ. ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಉಪದೇಶ ಮಾಡಿದವರು ಮಹಿಮೆ, ಅದು ಆಚಾರ್ಯರ ಮಹಿಮೆ. ಆಚಾರ್ಯ ಮಹಿಮೆ ತೋರಿಸುತ್ತಾರೆ. ಅಂತ ಆಚಾರ್ಯ ಮಹಿಮೆಯಿಂದ ನಮ್ಮಲ್ಲ ದೋಷಗಳೆಲ್ಲ ಇದ್ರೂ ಸಹ ಹೋಗ್ಲಾಡಿಸಿ ಅದು ಇದು ಕೊಟ್ಟೇ ಕೊಡುತ್ತೆ ಅಂತ ಹೇಳಿದ್ರು. 8ನೇ ಇದರಲ್ಲಿ ಅದನ್ನು ವಿಶೇಷವಾಗಿ ಹೇಳ್ತಾರೆ. ಅದಕ್ಕೆ ಅದರಿಂದ ಈ ಮೋಕ್ಷ ಹೇತುವಾಗಿ ಮಾಡುವಂತಹ ಈ ಪ್ರಪತ್ತಿ ಸಹ ಭಕ್ತಿಯೋಗ ತರ. ಭಕ್ತಿಯೋಗ ಬೇರೆ, ಪ್ರಪತ್ತಿ ಬೇರೆ. ಅದು ಮುಂದಿನ 2 ಶ್ಲೋಕದಲ್ಲಿ ಹೇಳ್ಕೊಂಡ್ ಬರ್ತಾರೆ. ಎರಡೂ ಒಂದೇ ಅಲ್ಲ, ಫಲ ಒಂದೇ ಎರಡಕ್ಕೂ. ಕಡೆ ಫಲ ಮಾತ್ರ ಒಂದೇ, ಮೋಕ್ಷವೇ ಫಲ. ಆದರೆ ಅದು ಬೇರೆ ಇದು ಬೇರೆ. ಇದಾಗಲೇ ನಾವು ದೀಪಿಕೆನಲ್ಲೂ ಇದನ್ನ ದೀರ್ಘ ಮಾಡಿದ್ದೀವಿ. ಪ್ರಪತ್ತಿ ಬೇರೆ, ಇದೆರಡು ಬೇರೆ. ಎರಡೂ ಒಂದೇ ಅಲ್ಲ, ಎರಡೂ ಬೇರೆ ಬೇರೆನೆ. ಅದ್ರಲ್ಲಿ ಸಂದೇಹನೇ ಇಲ್ಲ. ಅದರಲ್ಲಿ ಇನ್ನು ಮುಂದಕ್ಕೆ ಅನೇಕ ಸಂದೇಹಗಳನ್ನು ಹುಟ್ಟಿಸ್ತಾರೆ. ಅದಕ್ಕೆಲ್ಲವನ್ನೂ ಸ್ವಾಮಿ ಹೇಳ್ಕೊಂಬರ್ತಾರೆ. ಅದಕ್ಕೆ
ಅದಕ್ಕೆ ಇದು ಏನು ಅಂದರೆ ಇದರಲ್ಲಿ ಮುಖ್ಯವಾಗಿ ಏನು ಅಂದರೆ ಒಂದೇ ಯಾವ ಒಂದು ಸಲ ಶರಣಾಗತಿ ಮಾಡಿಬಿಟ್ಟ ಅಂದರೆ ಅದು ಹೇಗೆ ಥರ ಒಂದು ಭತ್ತವನ್ನು ಬಿತ್ತದ ಅಂದರೆ ಹೇಗೆ ಅದು ಮೊಳಕೆ ಹೊಡೆದು ಬಂದು ಫಲವನ್ನು ಕೊಡುತ್ತೋ, ಒಂದು ವೇಳೆ ನೀರು ಸ್ವಲ್ಪ ಕಮ್ಮಿ ಆದರೂ ಆಮೇಲೆ ಬರುವ ಅದನ್ನು ಇಟ್ಕೊಂಡು ಹೇಗೆ ಫಲವನ್ನು ಕೊಡುತ್ತೋ ಅದೇ ತರಹ ಇದು ಸಹ ಇದು ಬಂದೇ ಬರುತ್ತೆ ಇದು ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಇದನ್ನು ಇದರಲ್ಲಿ ಕಟಶ್ರುತಿನಲ್ಲಿ ಇದು ಇತ್ತಂತೆ ಇದನ್ನು, ಆದರೆ ಈಗ ಸಿಗ್ತಾ ಇಲ್ಲ ನಮಗೆ ಅದಕ್ಕೆ ಅದಕ್ಕೆ ದ್ವಯಸಗದ ಉಚ್ಚಾರಕ ಸಂಸಾರ ತಾರಕ ಅಂತ ಈ ಒಂದು ಕಟಶ್ರುತಿಯಲ್ಲಿ ಇವಾಗ ಅದು ಲುಪ್ತವಾಗಿದೆ. ಅದು ಸ್ವಾಮಿ ತೆಗೆದು ತೋರಿಸ್ತಾ ಇದೆ. ಕಟಶ್ರುತಿನಲ್ಲಿ ಹೇಳಿದಂತೆ ದ್ವಯಸಗದ ಉಚ್ಚಾರ, ಒಂದು ಸಲ ಅದು ಉಚ್ಚಾರ ಮಾಡಿಬಿಟ್ರೆ ಅದು ಸಂಸಾರ ತಾರಕ, ಅದು ಸಂಸಾರವನ್ನು ಅಲ್ಲಿ ಸಗದುಚ್ಚಾರ ಅಂತ ಹೇಳೋದು ಹಿಂದೆನೇ ಹೇಳಿದಂತೆ ಇದು ಪ್ರಪತ್ತಿ ಮಾಡುವ ಕಾಲದಲ್ಲಿ ಮಾಡೋ ಉಚ್ಚಾರ, ಸುಮ್ಮನೆ ಯಾವುದೋ ಸಮಯದಲ್ಲಿ ಹೇಳೋದು ಉಚ್ಚಾರಣೆ ಅಲ್ಲ. ಪ್ರಪತ್ಯ ಮಾಡುವ ಸಮಯದಲ್ಲಿ ದ್ವಯವನ್ನು ಮಾಡುವ ಉಚ್ಚಾರಣೆ ಇದೆಯಲ್ಲ ಅದು ಸಂಸಾರ ತಾರಕ, ಅದು ಸಂಸಾರವನ್ನು ದಾಟಿಯೇ ದಾಟಿಸುತ್ತೆ ಅದು ಅಂದ್ಬಿಟ್ಟು ಕಟಶ್ರುತಿನಲ್ಲೂ ಇದಿದೆ ಅನ್ನೋದು ತೆಗೆದು ತೋರಿಸಿದ್ದಾರೆ. ಇದನ್ನು ವೇದಗಳಲ್ಲೂ ಅನೇಕ ಹೇಳಿದೆ ಅದರಲ್ಲಿ. ಅದರಿಂದ ಇದು ಯಾವುದೂ ಸಹ ಇದರಲ್ಲಿ ಇದು ಅಂತ ವರದಾಜ ಸ್ತವದಲ್ಲೂ ಸಹ ಇವರು ನಮ್ಮ ಇದು ಕೂಡತಾಯಿವಾನ ಅದನ್ನು ತೆಗೆ ತೋರಿಸ್ಕೊಳ್ಳೋದಕ್ಕೆ ಆ ಸಾಧ್ಯಾದ ಕೃತ್ಯವನ್ನ ತೋರಿಸ್ಕೊಡೋದಿದೆ. ಪ್ರಪದ್ಯ ವಾಚೈವ ನಿರೀಕ್ಷತುಂ ಅದು ವರುಣೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ವೃಣೆ ನಿರೀಕ್ಷತುಂ ವೃಣೆ ಅಂದರೆ ಈ ಪ್ರಪತ್ತಿ ವಾಚೈವ, ಈ ಇದರಲ್ಲಿ ಒಂದು ಸಲ ಸಗದುಚ್ಚಾರದಿಂದ ವಿಷ್ಣುವನ್ನ ಪದವನ್ನು ಹೇಳಿದ್ರೆ ತಾರಕವೆಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ತಾರೆ. ಅದು ಪ್ರಪತ್ತಿ ವಾಚೈವ, ಅದು ಪ್ರಪತ್ತಿ ವಾಚಕವಾದಿ ಹೇಳಂತ ಮಾತು. ನಿರೀಕ್ಷತಂ ವೃಣೆ, ಭಗವಂತ ಅದು ನಿರೀಕ್ಷೆ ಮಾಡ್ತಾನೆ. ಅದು ಪ್ರಪತ್ತಿ ವಾಚಕವಾದ, ಅದು ನಾವು ಸುಮ್ಮನೆ ಭಗವಂತನ ಒಂದು ಸುಮ್ಮನೆ ಯಾವುದೋ ಅಂತ ಹೇಳೋದಲ್ಲ, ಆ ಕ್ರಿಯೆಯನ್ನು ಮಾಡಬೇಕು. ಅಂದ್ರೆ ಸಂದೇಹ ಅಂದ್ರೆ ಶ್ಲೋಕದ ಮುಂದೆ ಇದರಲ್ಲಿ ಬರೋದು ತಗೋತಾರೆ. ಒಂದು ಸಲ ಹೇಳ್ತಿಲ್ಲ ಹರಿ ರೀತಿಯ ಹರಿ ಅಂತ ಒಂದ್ಸಲ ಹೇಳ್ಬಿಟ್ರೆ ಪಾಪಗಳೆಲ್ಲ ಕಳೆಯುತ್ತೆ, ಹರಿ ಅಂತ ಹೇಳೋದು ಸಾಕು, ಪ್ರಪತ್ತಿಯಾಗಿ ಮಾಡಬೇಕು ಅಂತ ಒಂದು ಸಂದೇಹ. ಅದಕ್ಕೆ ತೆಗೆದು ತೋರಿಸ್ತಾ ಇದಕ್ಕೆ ಸಾಕ್ಷಾತ್ ಅವರು ಗುರುತಾಗವನ್ನ ಹೇಳಿದ್ದಾರೆ. ಅದೆಲ್ಲವೂ ಪ್ರಪತ್ತಿ ವಾಚಕವಾಗಿ ಹೇಳುವ ಮಾತು. ಅದು ಹೇಳಿದೆ ಅಂತ ಅಲ್ಲಿ ನೇರವಾಗಿ ಹೇಳದೇ ಇದ್ರು ಹರಿ ರೀತಿಯು ಹರಿ ಅನ್ನೋ ದ್ವಯಾಕ್ಷರ ಹೇಳೋದ್ರಿಂದ ಏನು ಅಂದರೆ ದ್ವಯಮಂತನ್ನು ಹೇಳೋದು ಪ್ರಪತ್ತಿ ಕಾಲದಲ್ಲಿ ಮಾಡುವ ಉಚ್ಚಾರಣೆ ಮಾಡುವ. ಅದು ಸಾಧಾರಣ ಸಮಯದಲ್ಲಿ ಹೇಳಿದ್ರೆ ಅದು ಫಲ ಇಲ್ಲ ಅಂತಲ್ಲ, ಆದರೆ ಪ್ರಪತ್ತಿ ಆಗೋದಿಲ್ಲ, ಅದು ಮೋಕ್ಷೋಪಾಯಕ್ಕೆ ಫಲ ಆಗೋದಿಲ್ಲ. ಪಾಪಗಳನ್ನು ಹೋಳಾಗ ಕಮ್ಮಿ ಮಾಡುತ್ತೆ ಅದು. ಅದನ್ನೇ ಇದು ನಿರೀಕ್ಷಿತಂ ವೃಣೆ, ಭಗವಂತ ಅದನ್ನ ನಿರೀಕ್ಷೆ ಮಾಡ್ತಾನಂತೆ. ವರ್ಣವನ್ನು ಮಾಡೋದು ಭಗವಂತ ನಿರೀಕ್ಷೆ ಮಾಡ್ತಾನೆ. ಹಾಗಾಗಿ ಈ ಇದರಲ್ಲಿ ನೇಹಾಭಿಕ್ರಮ ಇದರ ಈ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಂಥ ಅದೇ ಮಾತನ್ನೇ ತಗೊಂಡು ನೇಹಾಭಿಕ್ರಮ ನಾಶೋಸ್ತಿ ಅಂದ್ಬಿಟ್ಟು ಅದನ್ನು ಹಾಕಿ ಮಾಡಿದ್ದಾರೆ. ಅದನ್ನು 8ನೇ ಶ್ಲೋಕ ಅಲ್ಲಿಗೆ ಮುಗೀತದು. ಅದೇ ಥರ 9ನೇ ಶ್ಲೋಕ ತುಂಬ ವಿಷಯವಾದ, 9, 10 ತುಂಬ ವಿಷಯವಾದ ಶ್ಲೋಕಗಳದು. ನೋಡೋಣ ಅದನ್ನು. ನ್ಯಾಸ ಪ್ರೋಕ್ತಾತಿರಿಕ್ತಂ ತಪ ಇತಿ ಕಥಿತ ಸ್ವದ್ವರಶ್ಚಾಸ್ತ್ಯ ಕರ್ತ ಅಹಿರ್ಬುದ್ಧ್ಯೋಪನ್ವವಾದೀತ ಗಣಿದಿವಶದಾಮುತ್ತಮಂ ಗುಹ್ಯಮೇತತ್ ಸಾಕ್ಷಾತ್ ಮೋಕ್ಷಾಯ ಚಾಸೌ ಶ್ರುತ ಇಹತು ಮುಧಾ ಬಾಧಶಂಕಾ ಗುಣಾಢ್ಯೈಃ ತನ್ನಿಷ್ಠೋ ಅನ್ಯನಿಷ್ಠಾನ್ ಪ್ರಭುರತಿಶಯಿತುಂ ಕೋಟಿಕೋಟ್ಯಂ ಶತೋಪಿ. ಕಡೆಗೆ ಇದನ್ನ ಈ ತಪಸ್ಸನ್ನ ಇದರಲ್ಲಿ ಇನ್ನೊಂದು ಸಂದೇಹ ಬರೋದು ಇದಕ್ಕೆ. ಈ ನ್ಯಾಸ ಅನ್ನೋದು ಎಲ್ಲಿ ಹೇಳಿದೆ? ಈ ನ್ಯಾಸ ಅನ್ನೋದು ಬ್ರಹ್ಮವಿದ್ಯೆಯಲ್ಲಿ ಹೇಳಿ ಅಂದ್ಬಿಟ್ಟು ಅಂತ ಅದಕ್ಕೆ ತೆಗೆತಾರೆ. ನ್ಯಾಸ ವಿದ್ಯೆ ಅನ್ನೋದು 32 ಬ್ರಹ್ಮವಿದ್ಯೆಗಳಲ್ಲಿ ಒಂದು. ಆದರೆ ಆ 31 ಬ್ರಹ್ಮವಿದ್ಯೆಗಳಿಂದ ಇದು ವಿದಿತವಾದದ್ದು. ಯಾತಕ್ಕೆ ಇದು ಮಾಡ್ತಾರೆ ಅಂದರೆ ಮುಂದಿನ ಶ್ಲೋಕಗಳಲ್ಲಿ ಸಂದೇಹ ಎಬ್ಬಿಸ್ತಾರೆ. ಅದು ಬ್ರಹ್ಮವಿದ್ಯೆ ಅಂತ ಆದ ಅಂದರೆ ಇದು ಬ್ರಹ್ಮವಿದ್ಯೆ ಆಯಿತು ಅಂದರೆ ಇದು ಮತ್ತೆ ಭಕ್ತಿಯೋಗದ ಅಂಗವಾಗೋಯ್ತು. ಇದು ಭಕ್ತಿಯೋಗ ಅಂಗವಾಗೋಯ್ತು. ಯಾಕೆಂದರೆ ಭಕ್ತಿಯೋಗವೇ ಬ್ರಹ್ಮವಿದ್ಯೆಗಳೆಲ್ಲ ಭಕ್ತಿಯೋಗದಲ್ಲೇ ಹೇಳಿರೋದು. ಆದರೆ ಇದೊಂದು ಬಿಟ್ಟು ಈ 32ನೇ ಬ್ರಹ್ಮವಿದ್ಯೆ ಬಿಟ್ಟು 31 ವಿದ್ಯೆಗಳು ಉಪಾಸನೆಗಳೇ. 32ನೇದು ಉಪಾಸನೆ ಇಲ್ಲ, ಇದು ಬರೀ ಧ್ಯಾನ, ಭಗವಂತ ಧ್ಯಾನ ಮತ್ತು ಸಮರ್ಪಣೆ ಅಷ್ಟೇ. ಇದು ಅದನ್ನ ಸಂದೇಹ. ಅದರಿಂದ ಎರಡೂ ಒಂದೇ ಅಂತಂದ್ರೆ ಈ ನ್ಯಾಸ ಅನ್ನೋದು ಹೇಳಿದೆಲ್ಲ ಎಲ್ಲಿ ಇದು ನ್ಯಾಸವಿದೆ. ಏಕೆಂದ್ರೆ ಚಾಂದೋಗ್ಯ ಉಪನಿಷತ್ತಲ್ಲಿ ಬ್ರಹ್ಮಸೂತ್ರದಲ್ಲಾಗ್ಲಿ ನೇರವಾಗಿ ನ್ಯಾಸ ವಿದ್ಯೆಯನ್ನು ಹೇಳಿಲ್ವಲ್ಲ ಯಾರು ಅಂತ ಸಂದೇಹವನ್ನು ತೆಗಿತಾರೆ. ಇದು ಏನು ಅಂದ್ರೆ ಇದಕ್ಕೆ ಅಧಿಕರಣ ಸಾರಾವಳಿಯಲ್ಲಿ ಬಹಳ ವಿಷಯ ತಿಳಿಸ್ಕೊಟ್ಟಿದ್ದಾರೆ.
ಎಲ್ಲೆಲ್ಲಿ ಬ್ರಹ್ಮವಿದ್ಯೆ, ಈಗ ಅವರು ಉಪನಿಷತ್ ತಗೊಂಡ ಅಂದ್ರೆ ಎಲ್ಲಾ ಮಂತ್ರಗಳು ತಗೊಂಡಿಲ್ಲ ವೇದವ್ಯಾಸರು. ಅವ್ರು ಮಾಡಿರೋ 545 ಸೂತ್ರಗಳಲ್ಲಿ ಎಲ್ಲೆಲ್ಲಿ ನೇರವಾಗಿ ಅರ್ಥ ಬರ್ತೋ ಸಂದೇಹವಿಲ್ಲೋ ಅದು ಮುಟ್ಟಕ್ಕೆ ಹೋಗಿಲ್ಲ ಅವರು. ಎಲ್ಲೆಲ್ಲಿ ಸಂದೇಹ ಬರುತ್ತೋ, ಎಲ್ಲೆಲ್ಲಿ ಸಂದೇಹದಿಂದ ಬಂದು ಅದಕ್ಕೆ ಪ್ರತ್ಯವಾಯದಕ್ಕೆ ಬರುತ್ತೋ, ಅದಕ್ಕೆ ಪ್ರತಿಪಕ್ಷಗಳು ಬರುತ್ತೋ, ಬೇರೆ ತರ ಅರ್ಥ ಮಾಡ್ಬೋದು, ಅದನ್ನ ಮಾತ್ರ ತಗೊಂಡು ವ್ಯಾಖ್ಯಾನ ಮಾಡಿ ಸರಿ ಮಾಡಿದ್ದಾರೆ. ಅದರಿಂದ ಅಲ್ಲಿ ಹೇಳಲಿಲ್ಲ ಅಂದ್ರೆ ಇಲ್ಲ ಅಂತಿಲ್ಲ, ನೇರವಾಗಿ ಹೇಳದೇ ಇದ್ರು ಅದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ 10ನೇ ಶ್ಲೋಕದಲ್ಲಿ ಬರುತ್ತೆ, ನಾನಾ ಶಬ್ದಾದಿ ಭೇದ ಶ್ಲೋಕದಲ್ಲಿ ಬರುತ್ತೆ ಅದು. ಹಾಗಾಗಿ ಅವರ ಪ್ರಪತ್ತಿಯನ್ನು ನೇರವಾಗಿ ಯಾಕೆ ಹೇಳಿಲ್ಲ, ಅಲ್ಲಿ ಯಾವ ಸಂದೇಹವೂ ಇಲ್ಲ ಅದರಲ್ಲಿ. ಆದರೆ ಭಕ್ತಿ ಯೋಗದಲ್ಲಿ ಸಂದೇಹ ಬರುತ್ತೆ. ಅದನ್ನೇ ಈಗ 2-3 ಶ್ಲೋಕದಲ್ಲಿ, ಮುಂದಿನ ಈ ಶ್ಲೋಕದಲ್ಲೂ ಅದನ್ನು ಸಹ ಮುಂದಿನ ಶ್ಲೋಕದಲ್ಲೆಲ್ಲವೇ ಏನೇನೋ ಭಕ್ತಿ ಯೋಗದಲ್ಲಿ ಬರುವಂತ ಸಂದೇಹಗಳು ಅದನ್ನು ಸಹ ತೀರಿಸ್ತಾರೆ ಇದರಲ್ಲಿ ಎಲ್ಲಿ ಹೇಳಿಲ್ಲ ಅನ್ನೋದಕ್ಕೆ ಇದೊಂದು ಸಂದೇಹ. ಈ ನ್ಯಾಸವಿದ್ಯೆಯನ್ನು ಎಲ್ಲೂ ಹೇಳಿಲ್ವಲ್ಲ, ಎಲ್ಲೂ ವೇದದಲ್ಲಿ ಹೇಳಿಲ್ಲ ಅಂತ ಒಂದು ಸಂದೇಹ. ಆದರೆ ವೇದದಲ್ಲೇ ನೇರವಾಗಿ ಹೇಳಿದೆ. ಅದನ್ನೇ ಹೇಳ್ತಾರೆ ಇದರಲ್ಲಿ. ಮೇಲಿನ ಅರ್ಥ ಇದರಲ್ಲಿ ಏನು ಅಂದ್ರೆ, ನ್ಯಾಸಃ ಅಂದ್ರೆ ಶರಣಾಗತಿ ಪ್ರಪತ್ತಿ, ಅದಿದೆಯಲ್ಲ ಅದು ಅತಿರಿಕ್ತ ತಪಃ ಇದೆ. ಇದು ಸಹ ಇದನ್ನು ಉಪಾಸನೆ ಅಂತ ಹೇಗೆ ತಗೋಬಹುದು ಅಂತಂದ್ರೆ, ಬ್ರಹ್ಮವಿದ್ಯೆಯಲ್ಲಿ ಸೇರಿಸ್ಬಿಟ್ಟಿದಾರಲ್ಲ, ಉಪಾಸನೆ ಆಗಲ್ವಲ್ಲ ಅಂದ್ರೆ ಶ್ರುತಿನೇ ಹೇಳಿದೆ ಇದು ಅತಿರಿಕ್ತವಾದ, ಬೇರೆ ತಪಸ್ಸಿಗಿಂತ ಅತಿರಿಕ್ತವಾದ ತಪಸ್ಸು. ನ್ಯಾಸ ಮೇಷಾಂ ತಪಸಾಮತಿರಿಕ್ತ ಮಾಹುಹು ಅಂತ ಶ್ರುತಿನೇ ಹೇಳ್ಬಿಟ್ಟಿದೆ. ಅಂದ್ರೆ ಬೇರೆ ಇದ್ರಲ್ಲಿ ತಪಸ್ಸಿದೆಯಲ್ಲ, ಇಲ್ಲಿ ಇಲ್ವಲ್ಲ. ಅಂದ್ರೆ ಈ ನ್ಯಾಸ ಅನ್ನೋ ವಿದ್ಯೆ ಬೇರೆಯ ತಪಸ್ಸಿಗಿಂತ ಅತಿರಿಕ್ತವಾದ ತಪಸ್ಸು, ಅಂದ್ರೆ ಅತ್ಯುತ್ತಮವಾದ ತಪಸ್ಸು ಅಂತ ತಿಳಿಸ್ತಾರೆ. ನ್ಯಾಸ ಪ್ರೋಕ್ತ ಶರಣಾಗತಿ ಅತಿರಿಕ್ತಂ ತಪಾಹಿದು, ಅತಿರಿಕ್ತವಾದ ತಪಸ್ಸು ಅಂತಂದ್ರೆ ಬೇರೆಯ ಉಪಾಸನೆಗಳಿಂದ ಅತ್ಯಂತ ಶ್ರೇಷ್ಠವಾದ ತಪಸ್ಸು ಉಪಾಸನೆ ಇದು ಅಂತ ಪ್ರೋಕ್ತಃ ಶ್ರುತಿ ಕಂಠೋಕ್ತಿವಾಗಿ ಹೇಳ್ಬಿಟ್ಟಿದೆ. ಅದನ್ನ ವ್ಯಾಖ್ಯಾನದಲ್ಲಿ ಹೇಳೋಣ ಅದನ್ನಕ್ಕೆ. ಅದರಿಂದ ಅಸ್ಯಕರ್ತ ಅಂದ್ರೆ ಯಾರು ಈ ಭರನ್ಯಾಸವನ್ನು ಮಾಡ್ತಾರೋ, ಪ್ರಪತ್ತಿಯನ್ನು ಮಾಡ್ತಾರೋ ಅವನು ಸ್ವದ್ವರ, ಅಧ್ವರ ಅಂದ್ರೆ ಯಾಗವನ್ನು ಮಾಡೋನು. ಅಧ್ವರ ಸ್ವದ್ವರ, ಒಳ್ಳೆಯ ಯಾಗವನ್ನು ಮಾಡಿದವನು ಅಂತ. ಯಾಕೆಂದ್ರೆ ಅಲ್ಲೆಲ್ಲ ಯಾಗಗಳು ಇದೆಲ್ಲ ಬರುತ್ತೆ. ಇದರಲ್ಲಿ ಬರ್ಬೇಕಾದಂದ್ರೆ ಯಾಗಗಳು ಅದೆಲ್ಲ ಬರುತ್ತೆ. ಇವನು ಯಾಕೆಂದ್ರೆ ತೈತ್ಯೋಪನಿಷತ್ ಕಡೆಯಲ್ಲಿ ತಗೊಂಡ್ರೆ ಇದರಲ್ಲಿ ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ವಿದ್ಮ ಅಂದ್ಬಿಟ್ಟು ಈ ಶರಣ ಇದನ್ನು ಯಾಗವನ್ನಾಗೆ ಹೇಳಿದೆ. ಅದರಿಂದ ಇವನು ಸಹ ಅಧ್ವರ ಸ್ವಧ್ವರ, ಒಳ್ಳೆಯ ಯಾಗ ಮಾಡಿದವನು ಅಂತಾನೆ ಶ್ರುತಿ ನೇರವಾಗಿ ಹೇಳಿದೆ, ಕಥಿತಃ ಹೇಳಲ್ಪಟ್ಟಿದೆ. ಯಸ್ಯೈವಂ ಅದು ಹೇಳಿದ ತಸ್ಯೈಂ ವಿದುಷೋ ಅದರಲ್ಲಿ ಹೇಳಿದ್ದಾರೆ. ಈ ಮಾತನ್ನು ಅಹಿರ್ಬುಜ್ಞ ಅಪಿ, ಇದೇ ಮಾತನ್ನ ಸಾಕ್ಷಾತ್ ಪರಮಶಿವನೇ, ಅಹಿರ್ಬುಜ್ಞ ಅಂದ್ರೆ ಶಿವ, ಸಾಕ್ಷಾತ್ ಶಿವನೇ ಸಹ ಅನ್ವವಾದಿ, ಸಾಕ್ಷಾತ್ ಶಿವನೇ ಈ ಮಾತನ್ನ ಹೇಳಿದಾನೆ. ಯಾರು ಇದರಲ್ಲಿ ನಾವು ಶಿವನನ್ನ ಆರಾಧನೆ ಮಾಡಿ ಅವನ ಮೂಲಕ ಅವನು ಶಿವ ಸಾಹಿತ್ಯನ ಪಡೆಯವರೆಲ್ಲ ಇದಾರಲ್ಲ, ಅದೆಲ್ಲ ಶೈವರ ಇದಾರಲ್ಲ, ಅದು ಆ ಸಾಕ್ಷಾತ್ ಶಿವನೇ ಅಹಿರ್ಬುಜ್ಞ ಸಂಹಿತೆಯಲ್ಲಿ ನ್ಯಾಸವಿದ್ಯೆಯನ್ನ ಬಹಳ ಕೊಂಡಾಡಿ ಅದೇ ಮುಖ್ಯವಾದದ್ದು ಅಂದ್ಬಿಟ್ಟು ಅಂತ. ಅವರಿಗೆಲ್ಲ ಯಾಕಿಲ್ಲ ಅಂದ್ರೆ ಅವರು ಬ್ರಹ್ಮ ಎಲ್ಲ, ಅವರೆಲ್ಲ ಕಾರ್ಯನಿಯಮಿತವಾದವರು, ಒಂದು ಹುದ್ದೆಗೆ ಅವ್ರನ್ನ ನೇಮಿಸಲ್ಪಟ್ಟಿದ್ದಾರೆ. ಅದರಿಂದ ಆ ಹುದ್ದೆಯಲ್ಲಿ ಅವರ ಕರ್ತವ್ಯ ಆಗುವವರೆಗೂ ಅವ್ರು ಇರಲೇಬೇಕು. ಅವರ ಕರ್ತವ್ಯ ಯಾವಾಗ ಮುಗಿಯುತ್ತೋ ಮುಗಿದಾಗ ಅವರು ಮೋಕ್ಷ ಉಂಟು, ಯಾವ ಸಂದೇಹವೂ ಇಲ್ಲ ಅದರಲ್ಲಿ. ಅವ್ರಿಗೂ ಶಿವನಿಗೂ ಬ್ರಹ್ಮನಿಗೂ ಸಹ ಅವರ ಕರ್ತವ್ಯ ಮುಗಿದ ಮೇಲೆ, ಅಂದರೆ ಈ ಈ ಯುಗಾದಿ ಎಲ್ಲ ಮುಗಿದ ಮೇಲೆ, ಎಲ್ಲ ಆದ್ಮೇಲೆ ಅವ್ರಿಗೂ ಸಹ ಇನ್ನೊಬ್ಬ ಶಿವನ ಭಗವಂತ ನೇಮನ ಮಾಡಿದ್ಮೇಲೆ ಈಗ ಇರುವ ಎಷ್ಟೋ ಶಿವಗಳು ಬಂದು ಎಷ್ಟೋ ಬ್ರಹ್ಮರು ಬಂದು ಹೋಗಿದ್ದಾರೆ, ಅವರೆಲ್ಲ ಮೋಕ್ಷದಲ್ಲಿ ಪಡಿತಾರೆ, ಅವರು ಯಾವ ಸಂದೇಹವೂ ಇಲ್ಲ. ಅದಕ್ಕೆ ಅಹಿರ್ಬುಜ್ಞ ಅಪಿ ಅನ್ವವಾದಿ, ಅನುವಾದನ ಮಾಡಿದ್ದಾರೆ. ಅನುವಾದಿ ಯಾಕೆ ಅನುವಾದನ ಅಂತ ಹಾಕೋದಂದ್ರೆ, ಶ್ರುತಿಯಲ್ಲಿ ಹೇಳಿದ್ದನ್ನ ಮತ್ತೆ ಹೇಳೋದು ಅನುವಾದನ. ವಾದನ ಶ್ರುತಿ ಮಾಡಿದೆ, ಅನುವಾದನ ಅಂದ್ರೆ ಇವ್ರು ಮಾಡುವಂಥದ್ದು. ಸಾಕ್ಷಾತ್ ಪರಮಶಿವನೇ ಇದನ್ನ ಅಹಿರ್ಬುಜ್ಞ ಸಂಹಿತೆಯನ್ನೇ ಅನುವಾದನ ಮಾಡಿದ್ದಾನೆ ಅಂತ ಹೇಳಲ್ಪಟ್ಟಿದ್ದಾನೆ ಅಂದ್ಬಿಟ್ಟು ಅಂತ ಹೇಳಿದ್ದಾನೆ. ಅದರಿಂದ ಇದನ್ನ ಈ ಶರಣಾಗತಿ ಹೇಳಿದೆಯಲ್ಲ, ಏತತ್ ಅಂದ್ರೆ ಈ ಏತತ್ ಶರಣಾಗತಿಯಿಂದ, ಈ ಶರಣಾಗತಿ ಇದೆಯಲ್ಲ ಅದು ದಿವಿಷದ ಅಂದ್ರೆ ದೇವತೆಗಳಿಗೂ ಸಹ ಉತ್ತಮಂ ಗುಹ್ಯಂ ಅಂದ್ರೆ ಅಗಣಿ, ಉತ್ತಮವಾದ ಮುಖ್ಯವಾದದ್ದು. ಅವರಿಗೂ ಸಹ ತಿಳಿದಿಲ್ಲ ಈ ವಿಷಯ, ಅವ್ರಿಗೂ ಸಹ ಗೌಪ್ಯವಾಗಿ ಇಟ್ಟಿರುವಂತ ಅದು ಅತ್ಯಂತ ಗೌಪ್ಯವಾಗಿರುವಂತದ್ದು. ದೇವಾನಾಂ ಗುಹ್ಯಂ ಒಂದು ಶ್ರುತಿನೇ ಹೇಳ್ಬಿಡುತ್ತೆ ಅದನ್ನ. ಇದೆಲ್ಲವೂ ಶ್ರುತಿಯೇ ಹೇಳಿದೆ, ಒಬ್ಬರು ಯಾರು ಹೇಳ್ಬೇಕಲ್ಲ, ಇದೆಲ್ಲ ಶ್ರುತಿನೇ ಹೇಳಿದೆ. ಅದರಿಂದ ಅತ್ಯಂತ ಗುಹ್ಯವಾದ ಶರಣಾಗತಿ ಶಾಸ್ತ್ರ, ಅತ್ಯಂತ ಗುಹ್ಯವಾದದ್ದು, ದೇವತೆಗಳಿಗೂ ಮುಖ್ಯವಾದದ್ದು ಅಂತ ಕೂಡ ಅಗಣಿ ಅಂತ ಪರಿಗಣಿಸಲ್ಪಟ್ಟಿದೆ ಅಂದ್ರೆ ಶಾಸ್ತ್ರವೇ ನೇರವಾಗಿ, ಅಂದ್ರೆ ಶ್ರುತಿಯೇ ನೇರವಾಗಿ ಹೇಳಿದೆ ಅದನ್ನ. ಅದರಿಂದ
ಅಸೌ ಅಂದ್ರೆ ಈ ಶರಣಾಗತಿ ಅಂತ ಏನ್ ಹೇಳ್ತೀವೋ, ಈ ಪ್ರಪತ್ತಿ ಅಂತ ಹೇಳೋದು ನೇರವಾಗಿ ಮೋಕ್ಷಾಯ ಶ್ರುತಃ. ಇದು ಮೋಕ್ಷಾಯಕ್ಕೆ ಏವಂ ವೇದ ಬ್ರಹ್ಮಣೋ ಮಹಿಮಾನ ಮಾಪ್ನೋತಿ ಶ್ರುತಿ ಹೇಳ್ತಲ್ಲ. ಯಾರು ಈ ತರ ಮಾಡ್ತಾರೆ ಓಮಿತ್ಯಾತ್ಮಾನಂ ಯುಂಜೀತ ಅಂದ್ಬಿಟ್ಟು ಮಹಿಮಾನಂ ಬ್ರಹ್ಮಾನ ಮಹಿಮ ಬ್ರಹ್ಮನನ್ನೇ ಪಡಿತಾನೆ ಅಂತ ಏನು ಹೇಳಿದೆಯಲ್ಲ, ಅದರಿಂದ ನೇರವಾಗಿ ಮೋಕ್ಷಾಯ ಶ್ರುತಃ, ನೇರವಾಗಿ ಮೋಕ್ಷ ವಿಷಯದಲ್ಲೇ ಮೋಕ್ಷವನ್ನ ಪಡಿತಾನೆ ಅಂತ ಶ್ರುತಿ ನೇರವಾಗಿ ಹೇಳಿದೆ ಇದು. ಹಾಗಾಗಿ ಇದರಲ್ಲಿ ಸಂದೇಹ ಇಲ್ಲ ಅಂತ ಅವರು ಬ್ರಹ್ಮಸೂತ್ರದಲ್ಲಿ ಇದನ್ನ ಎಲ್ಲಿ ನೇರವಾಗಿ ಶ್ರುತಿ ಹೇಳಿ ಯಾವ ಸಂದೇಹಕ್ಕೂ ಒಂದು ಕಾರಣವಿಲ್ವೋ ಅದನ್ನ ಯಾಕೆ ತಗೊಳ್ತಾರೆ ಅವರು? ಸಂದೇಹ ಇರೋ ಕಡೆ ಮಾತ್ರ ತಗೊಂಡು ಹೇಳಿದ್ದಾರೆ ಅಷ್ಟೇ ಅದನ್ನ. ಅದರಿಂದ ಇದು ಯಾಕೆ ಹೇಳಿದ್ದಾರೆ ಅಂದ್ರೆ, ಇದು ಯಾತಕ್ಕೆ ಅವ್ರು ತಗೊಂಡಿಲ್ಲ, ಇದು ನೇರವಾಗಿ ಪರೋಕ್ಷವಾಗಿ ಹೇಳಿದ್ರೆ ಪ್ರತ್ಯಕ್ಷವಾಗಿ ಯಾಕೆ ಹೇಳಿಲ್ಲ ಅಂದ್ರೆ, ಇದರ ಅವಶ್ಯಕತೆ ಹೇಳೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಯಾಕಂದ್ರೆ ಇದರಲ್ಲಿ ಯಾವ ಸಂದೇಹನೂ ಇಲ್ಲ, ಅತ್ಯಂತ ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಅಷ್ಟು ಇದಾಗಿ ಸ್ಫುಟವಾಗಿ ಶ್ರುತಿನೇ ಹೇಳ್ಬಿಟ್ಟಿದೆ. ಹಾಗಾಗಿ ಅದರಿಂದ ಗುಣಾಢ್ಯೆ ಅಂತಂದ್ರೆ ಈ ವಿಷಯದಲ್ಲಿ ಗುಣಭರಿತವಾದ ಈ ಪ್ರಪತ್ತಿಯ ವಿಷಯದಲ್ಲಿ ಹೇಳ್ತಾರೆ. ಇಹತು ಇದರ ವಿಷಯದಲ್ಲಿ ಬಾಧಶಂಕ ಅಂತ ಹೇಳ್ತಾರೆ. ಅದರಲ್ಲಿ ಬುಧ, ಅದರಲ್ಲಿ ಬೇಡದೇ ಇರುವ ಶಂಕೆ ಇಟ್ಕೊಳ್ತಿರಲ್ಲ ಅದು ವ್ಯರ್ಥ. ಇದು ಶಂಕೆ ಪಡುವವರಿಗೆ ಹೇಳುವಂತ ಮಾತಿದು. ಇದು ಬಾಧಶಂಕ ಬುಧ, ಇದರಲ್ಲಿ ಬೇಡದೇ ಇರುವ ಶಂಕೆಯನ್ನು ಇಟ್ಕೊಳ್ತಿರಲ್ಲ ಅದು ವ್ಯರ್ಥವಾದದ್ದು, ಇದರಲ್ಲಿ ಯಾವುದು ಇದಕ್ಕೂ ಇಲ್ಲ ಅಂದ್ಬಿಟ್ಟು. ಅದರಿಂದ ತನ್ನಿಷ್ಠ ಅಂದ್ಬಿಟ್ಟು ಇನ್ನೊಂದು ಹೇಳ್ತಾರೆ, ಹಿಂದೆ ದೀಪಿಕೆಯಲ್ಲೂ ಹೇಳಿದ್ದಾರೆ ಇದನ್ನ. ಅದರಿಂದ ಈ ಪ್ರಪತ್ತಿ ನಿಷ್ಠನಾದ ತನ್ನಿಷ್ಠ ಅಂದ್ರೆ ಪ್ರಪತ್ತಿ ನಿಷ್ಠ, ಪ್ರಪತ್ತಿ ನಿಷ್ಠನಾದನಿದ್ದಾರೆ ಅವನು. ಅನ್ಯನಿಷ್ಠಾನ್, ಇಲ್ಲಿ ಅನ್ಯನಿಷ್ಠಾನ್ ಅಂದ್ರೆ ಭಕ್ತಿ ಯೋಗ ಅಂತ ಹೋಗ್ಬೇಕು. ಆ ಭಕ್ತಿ ಯೋಗ ಇದೆಯಲ್ಲ, ಭಕ್ತಿ ಯೋಗ ಅನುಷ್ಠಾನ ಮಾಡುವುದಕ್ಕಿಂತ ಕೋಟಿ ಕೋಟ್ಯಂತೋಪಿ, ಕೋಟಿ ಕೋಟಿ ಅದಷ್ಟು ಕೋಟಿ ಕೋಟ್ಯಂಶದೋಪಿ, ಕೋಟಿ ಕೋಟಿಗಳಷ್ಟು ಅಧಿಕವಾಗಿ ಈ ಇದನ್ನೆಲ್ಲ ಅವನು ಅತಿಶಯಿತಂ ಪ್ರಭು, ಅತ್ಯಂತ ಅವರನ್ನು ಮೀರಿಸುವ ಪ್ರಭಾವವನ್ನು ಹೊಂದಿದವನಾಗ. ಪ್ರಭು ಅಂದ್ರೆ ಇಲ್ಲಿ ಈಶಾ ಅಂತ, ಭಗವಂತನ ಈಶನ್ ಹೇಳ್ತಾ ಇಲ್ಲ, ಇಲ್ಲಿ ಶರಣಾಗತರಲ್ಲಿ ಅವನು ವಿಷಯ ಇರ್ತಾನೆ. ಭಕ್ತಿ ಯೋಗಗಳಿಗಿಂತ ಕೋಟಿ ಕೋಟಿ ಅಂಶಗಳಿಗಿಂತ ಮೇಲಾಗಿ ಇವನು ಒಡೆಯನಾಗ್ತಾನೆ, ಉಳ್ಳವನಾಗ್ತಾನೆ ಅಂತ ನೇರವಾಗಿ ವೇದವೇ ಹೇಳಿದೆ ಅಂತ ಅದನ್ನ ಇದ್ರಲ್ಲಿ ಹೇಳ್ತಾರೆ. ಇದರಲ್ಲಿ ಅದಕ್ಕೆ ಸಂದೇಹ ಬರೋದಕ್ಕೆ ಎಲ್ಲಿ ಹೇಳಿದೆ ಅಂತ ಅವ್ರು ಕೇಳುವಾಗ ಅದಕ್ಕೆ ಹೇಳುವಂತ ಮಾತಿದು. ಅದರಲ್ಲಿ ಮುಖ್ಯವಾಗಿ ಶರಣಾಗತಿಯನ್ನ ಹೇಳಿಲ್ಲ ಅಂತ ಶ್ರುತಿಯಲ್ಲಿ ಹೇಳಿಲ್ಲ ಅಂತ, ಇದು ನೇರವಾಗಿ ಹೇಳಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೊಡ್ತಾರಲ್ಲ ಅದಕ್ಕೆ ಯೋ ಬ್ರಹ್ಮಾಣಂ ವಿದತ್ ಇದು ಹೇಳಿದಲ್ಲ, ಇದೆಲ್ಲ ಅನೇಕ ಸಲ ನಿಮ್ಗೆ ಹೇಳಿದಲ್ಲಿ ಶ್ವೇತಾಶ್ವತ ವೃಷಲ್ಲಿ ಬರುವಂತಹ ಇದು. ಅದು ಯೋ ಬ್ರಹ್ಮಾಣಂ ವಿದದಾದಿ ಪೂರ್ವಂ, ಆಮೇಲೆ ವೇದಾಂಚ ತಸ್ಮೈ ಪ್ರಹೃಣೋತಿ ತಸ್ಮೈ, ಆಮೇಲೆ ಮುಮುಕ್ಷುವೈ ಶರಣಮಹಂ ಪ್ರಪದ್ಯೆ ಅಂತ ಅದರಲ್ಲಿ ಬರುತ್ತೆ. ಅದರಲ್ಲಿ ಏನಂದ್ರೆ, ಯಾರು ಮೊದಲು ಬ್ರಹ್ಮನಿಗೆ ವೇದವನ್ನು ವೇದಾರ್ಥವನ್ನು ಯಾರು ಹೇಳ್ಕೊಟ್ನಾರೋ, ಯಾವ ಭಗವಂತ ಹೇಳ್ಕೊಟ್ನೋ ಅಂತಹ ಭಗವಂತ, ಅದಂತ ಹೇಳ್ತಾರಲ್ಲ ಅಂತಹ ಭಗವಂತ ಇದನ್ನಲ್ಲ, ಅವನು ಯಾವನು ಹೇಳ್ಕೊಟ್ನೋ ಅವನು ಅಂತಹ ಇದನ್ನು ಅವನಿಗೆ ಬ್ರಹ್ಮನಿಗೆ ಉಪದೇಶ ಶರಣಾಗತಿಯ ಉಪದೇಶವನ್ನು ಮಾಡೋದನ್ನಲ್ಲ, ಅಂತಹ ಇದನ್ನ ನಾನು ಮುಮುಕ್ಷುವೈ, ನಾನು ಮುಮುಕ್ಷು ಅಂದ್ರೆ ಮೋಕ್ಷಂ ಇಚ್ಛುಹು ಮುಮುಕ್ಷು ಶರಣಮಹಂ ಪ್ರಪದ್ಯೆ ಅಂತ ನೇರವಾಗಿ ಶರಣಾಗತಿಯನ್ನ ಶ್ರುತಿಯನ್ನು ಹೇಳಿದ್ದಾರೆ. ನಾನು ಅಂತಹ ಒಬ್ಬ ಯಾರು ಹೇಳಿದನೋ ಬ್ರಹ್ಮ ಅಂದ್ರೆ ಅವನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಮುಮುಕ್ಷುವಾದ ನಾನು ಅಹಂ ಶರಣಮಹಂ ಪ್ರಪದ್ಯೆ, ನಾನು ಶರಣವನ್ನು ಹೊಂದುತ್ತೇನೆ ಅಂತ ನೇರವಾಗಿ ಅದರಲ್ಲಿ ಹೇಳಿದ್ದಾರೆ. ಅದನ್ನ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ. ಹಾಗಾಗಿ ಇದನ್ನ ಶ್ರುತಿನಲ್ಲೇ ಇದನ್ನ ಇದನ್ನ ಹೇಳಿದೆ. ಇದರಲ್ಲಿ 32ನೇ ಬ್ರಹ್ಮವಿದ್ಯೆ, ಇದು ನ್ಯಾಸ ವಿದ್ಯೆ ಅಂತ ಇದನ್ನ ನೇರವಾಗಿ ಶ್ರುತಿನಲ್ಲೇ ಹೇಳಿದೆ. ಅದನ್ನ ಮುಂಡಕೋಪನಿಷತ್ತಲ್ಲೂ ಅದನ್ನ ಇದೇ ಮಂತ್ರಗಳು ಬರುತ್ತೆ. ಅದರಲ್ಲಿ ಶ್ವೇತಾಶ್ವತ ಉಪನಿಷತ್ತಲ್ಲಿ ಮೊದಲು ಬಂದಿದೆ ಅದು. ಹಾಗಾಗಿ ಇದು ನೇರವಾಗಿ ಬಂದಿರೋದ್ರಿಂದ ಶ್ರುತಿಯಲ್ಲೇ ಇದನ್ನ ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ಅದೊಂದು ಹೇಳಿದ್ರು. ಎರಡನೇದಾಗಿ ತೈತ್ತಿರೋಪನಿಷತ್ತಲ್ಲಿ ಓಮಿತ್ಯಾತ್ಮಾನಂ ಯುಂಜೀತ, ಭಗವಂತನಲ್ಲಿ ಪ್ರಣವವನ್ನು ಉಚ್ಚಾರ ಮಾಡಿ ಆತ್ಮವನ್ನು ಸಮರ್ಪಣೆ ಮಾಡಿ ಆತ್ಮಾನಂ ಯುಂಜೀತ, ಅದನ್ನೇ ಪ್ರಣವೋ ಧನುಷ್ಯರೋಕ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಯವ್ಯಂ ಶರವತ್ ತನ್ಮಯೋ ಭವೇತ್ ಅಂತ ಮುಂಡಕ ಶ್ರುತಿಯಲ್ಲಿ ಹೇಳಿದೆ. ಅದನ್ನ ಅಂದ್ರೆ ಪ್ರಣವನ್ನೇ ಧನುಸ್ಸಾಗಿ ಮಾಡಿಕೊಂಡು, ಪ್ರಣವಾನ ಧನುಸ್ಸು ಪ್ರಣವೋ ಧನು, ಆಮೇಲೆ ಆತ್ಮ ಶರಹ, ನಮ್ಮ ಜೀವಾತ್ಮವನ್ನೇ ಬಾಣವನ್ನಾಗಿ ಇಟ್ಕೊಂಡು ಭಗವಂತನ ಪಾದಗಳಲ್ಲಿ ಅಪ್ರಮತ್ತೇನ ಅಂತಂದ್ರೆ ಅವನಲ್ಲೇ ವಿಚಲಿತವಾದ ಭಕ್ತಿಯಿಂದ, ಅಂದ್ರೆ
6 ಅಂಗಗಳನ್ನು 5 ಅಂಗಗಳನ್ನ ಹೇಳಿದೆಯಲ್ಲ, ಪ್ರಾದಿಕೂಲ ಸಂಕಲ್ಪ, ಆನುಕೂಲ ಸಂಕಲ್ಪ, ಪ್ರಾದಿಕೂಲ ವರ್ಜನ ಎಲ್ಲ ಹೇಳಿದೆಯಲ್ಲ, ಅದು ಮಹಾವಿಶ್ವಾಸ, ಗೋಪ್ತೃತ್ವ ವರ್ಣ, ಅವುಗಳಿಂದ ಅಪ್ರಮತ್ತೇನ ವೇದ್ಯವ್ಯಂ. ಭಗವಂತನಲ್ಲಿ ನಿಮ್ಮ ಬಾಣ ಅಂದ್ರೆ ಪ್ರಣವವನ್ನು ಬಾಣದ ಮೂಲಕ ಅದನ್ನ ಬಿಡಿ. ಅದನ್ನ ಇಲ್ಲಿ ಓಮಿತ್ಯಾತ್ಮಾನ ಮಿಂಜಿತ ಅಂತ ಚಿಕ್ಕದಾಗಿ ಇದರಲ್ಲಿ ಹೇಳಿದ್ದು, ಅಲ್ಲಿ ದೀರ್ಘವಾಗಿ ಹೇಳಿದ್ದನ್ನ ಇಲ್ಲಿ ತೈತ್ರೋಪನಿಷತ್ತಲ್ಲಿ ಓಮಿತ್ಯಾತ್ಮಾನ ಮಿಂಜಿತ ಅಂತ ಹೇಳಿದೆ ಅದನ್ನ. ಹಾಗಾಗಿ ನೇರವಾಗಿ ನ್ಯಾಸ ವಿದ್ಯೆಯನ್ನ ಶ್ರುತಿಯೇ ನೇರವಾಗಿ ಹೇಳಿದೆ ಅದಕ್ಕೆ. ಆಮೇಲೆ ಅಷ್ಟೇ ಹೇಳಿಲ್ಲ, ಅದು ಅಷ್ಟೇ ಹೇಳ್ಬಿಟ್ಟು ಏತದ್ವೈ ಮಹೋಪನಿಷದಂ ದೇವಾನಾಂ ಗುಹ್ಯಂ, ಏತದ್ವೈ ಇದೇ ಅತ್ಯಂತ ಉಪನಿಷತ್ತಿಗಿಂತ ಉಪನಿಷತ್ತು ಅಂತ ಮಹೋಪನಿಷದಂ, ಏತದ್ವೈ ಮಹೋಪನಿಷದಂ ದೇವಾನಾಂ ಗುಹ್ಯಂ, ದೇವತೆಗಳು ಅತ್ಯಂತ, ಅದನ್ನೇ ಸ್ವಾಮಿ ಅದೇ ಪದಗಳನ್ನು ಹಾಕಿದ್ದಾರೆ. ದೇವಾನಾಂ ಗುಹ್ಯಂ, ದೇವತೆಗಳಿಗೂ ಗುಹ್ಯತಮವಾದಂಥ ವಿದ್ಯೆ ಇದು. ಅದರಿಂದ ಬಂದ್ಬಿಟ್ಟು ಅದು ಹೇಳ್ತಾರೆ ಅದನ್ನ. ಹಾಗಾಗಿ ನೇರವಾಗಿ ಶ್ರುತಿಯಲ್ಲಿ ಹೇಳಿದೆಲ್ಲ ಏತತ್ವ ಇದೆ. ಹಾಗಾಗಿ ದೇವಾನಾಂ ಗುಹ್ಯಂ ಅಂದ್ಬಿಟ್ಟು ಅದನ್ನ ನ್ಯಾಸ ಇತ್ಯಾಹುರ್ ಮಹೀಷಿಣೋ ಬ್ರಹ್ಮ, ನ್ಯಾಸ ಇತ್ಯಾಹು ಮನೀಷಿಣ, ಇದು ಇತಿ ನ್ಯಾಸ, ಈ ವಿದ್ಯೆಗೆ ನ್ಯಾಸ ಇತ್ಯಾಹು, ಭಗವಂತನಲ್ಲಿ ಆತ್ಮವನ್ನು ಸಮರ್ಪಣೆ ಮಾಡೋದು ಪ್ರಣವದ ಮೂಲಕ ಅಂತಿದೆಯಲ್ಲ, ಅದಕ್ಕೆ ನ್ಯಾಸ ಅಂತ ಹೆಸರು. ನ್ಯಾಸ ಇತ್ಯಾಹು ಮನೀಷಿಣೋ ಬ್ರಹ್ಮಾಣಂ ಇತಿ, ಮನೀಷಲ್ಲ, ಅದಕ್ಕೆ ಅಷ್ಟೇ ಹೇಳ್ಬಿಟ್ಟು ಅಷ್ಟೇ ಇಲ್ಲ ಕಡೆಸಿ ತಸ್ಮಾನ್ಯಾಸ ಮೇಷಾಂ ತಪಸಾಮತಿರಿಕ್ತಮಾಹುಹು. ತಸ್ಮಾತ್ ಆದ್ದರಿಂದ, ಯಾಕೆಂದ್ರೆ ಅತ್ಯಂತ ಇದಾದ್ರಿಂದ ಯೇಷಾಂ ನ್ಯಾಸಾಂ, ಈ ನ್ಯಾಸ ಇದೆಯಲ್ಲ ಇದು ಸಮರ್ಪಣೆ ಮಾಡೋದು, ತಪಸಾಂ ಅತಿರಿಕ್ತ ಮಾಹು, ಇತರ ತಪಸ್ಸುಗಳಿಗಿಂತ ಅತಿರಿಕ್ತವಾದದ್ದು ಅಂತ ನೇರವಾಗಿ ಶ್ರುತಿನೇ ಹೇಳಿದೆ. ಹಾಗಾಗಿ ಬ್ರಹ್ಮೋಪಾಸನೆಯಲ್ಲಿ ಇದು ಉಪಾಸನೆ ಅನ್ನೋ ಸಂದೇಹವಿಲ್ಲ. ಇದು ಎಲ್ಲಾ ತಪಸ್ಸಿಗಿಂತ ಅತಿ ಹೆಚ್ಚಾದ ತಪಸ್ಸು. ಅವರು ಮಾಡುವ ಭಕ್ತಿಯೋಗಿಗಳು ಮಾಡುವ ಯೋಗ ಇದೆಯಲ್ಲ, ಅದಕ್ಕಿಂತ ಅತ್ಯಂತ ಹೆಚ್ಚಿನಾಗಿದ್ದು ಅಂದ್ಬಿಟ್ಟು ಅಂತ ನೇರವಾಗಿ ಶ್ರುತಿಯನ್ನ ಹೇಳಿದ್ದೇನೆ. ಅದರಿಂದ ಇದು ಅದನ್ನ ಹೇಳಿದ್ದಾರೆ. ಅದಕ್ಕೆ ಕಡೆಗೆ ಇದನ್ನೇ ಸಹ ಅವನು ನೇರವಾಗಿ ಇವನು ಏನ್ ಮಾಡ್ತಾನೆ, ತನ್ನ ಇದರಲ್ಲಿ ಅಹಿರ್ಬುದ್ಧ ಸಂಹಿತೆಯಲ್ಲಿ ನೇರವಾಗಿ ಶಿವ ಈ ಮಾತನ್ನೇ ಹೇಳ್ತಾ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಸಾಹಿ ಸರ್ವತ್ರ ಸರ್ವೇಶಾಂ ಸರ್ವಕಾಮ ಫಲಪ್ರದ. ಇದು ಸಾಹಿ ಅಂದ್ರೆ ಯಾರು ಪ್ರಪತ್ತಿಯನ್ನು ಮಾಡಿದನು ಅವನು, ಸರ್ವೇಶಾಂ ಸರ್ವತ್ರ, ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ಸಹ ಸರ್ವಕಾಮ ಫಲ, ಎಲ್ಲಾ ಕಾಮವನ್ನು ಪಡ್ಕೊಳ್ತಾನೆ. ಅಂದ್ರೆ ಅತ್ಯಂತ ಹೆಚ್ಚಿನ ಕಾಮ ಮೋಕ್ಷವನ್ನು ಪಡ್ಕೊಳ್ತಾನೆ ಅದು ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಇದನ್ನ ಹೇಳ್ತಾನೆ. ಅದಕ್ಕೆ ನೇರವಾಗಿ ಅಹಿರ್ಬುದ್ಧ ಸಮಿತಿಯಲ್ಲಿ ಶಿವ ಹೇಳೋ ಮಾತದು, ಸತ್ಕರ್ಮ ನಿರತಃ ಶುದ್ಧ ಸಾಂಖ್ಯಯೋಗಾದಿವಸ್ಥತ, ಇದವನ ಶಿವ ಹೇಳೋ ಮಾತು. ನಾಹಂತಿ ಶರಣಸ್ತಸ್ಯ ಕಲಾಂಕೋಟಿ ತಮೀಮಪಿ, ಇಲ್ಲಿ ಕಲ್ಪಿಕೋಟಿ ಅಂತ ಹೇಳೋದಲ್ಲ, ಅದು ನೇರವಾಗಿ ಶಿವ ಹೇಳದಂತ ಮಾತು. ಇದು ಈ ಭಕ್ತಿಯೋಗ ಸಾಂಖ್ಯ ಇದೆಯಲ್ಲ, ಅವರು ಸತ್ಕರ್ಮ ನಿರತರಾಗಿರ್ಬೇಕು, ಶುದ್ಧರಾಗಿರ್ತಾರೆ, ಸತ್ಕರ್ಮ ನಿರತರಾಗಿರ್ತಾರೆ, ವೇದಾರ್ಥವನ್ನು ತಿಳ್ಕೊಂಡಿರ್ತಾರೆ, ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ. ಅದು ಅವರು ಅಷ್ಟಾಂಗ ಯೋಗವನ್ನ ಸಿದ್ಧಿ ಪಡ್ಕೊಂಡು ಅವರು ಮಾಡ್ತಾರೆ ಅಂತವರು ಬ್ರಹ್ಮದು ಸಾಂಖ್ಯಯೋಗ ವಿಧಸ್ಥತ. ಆ ಸಾಂಖ್ಯಯೋಗ ಅಂದ್ರೆ ಇಲ್ಲಿ ಕರ್ಮಯೋಗ ಇರ್ತಾರಲ್ಲ, ಅವರು ನಾರ್ಹಂತಿ ಇವರನ್ನು ಒಂದು ತಕ್ಕಡಿಯಲ್ಲಿ ಇಟ್ಟ ಅಂದ್ರೆ ಇನ್ನೊಂದು ತಕ್ಕಡಿಯಲ್ಲಿ ಶರಣಾಗತರನ್ನಿಟ್ರೆ, ನಾರ್ಹಂತಿ ಶರಣಸ್ತಸ್ಯ ಕಲಾಂಕೋಟಿ ತಮೀಮಪಿ. ಇವರು ಶರಣಾಗತನಲ್ಲಿ ಒಂದು ಕೋಟಿಯ ಒಂದು ಅಂಶ. ಇಲ್ಲಿ ಭಕ್ತಿಯೋಗಿಯನ್ನ ಪೂರ್ಣವನ್ನು ಒಂದು ಕಡೆ ಇಡೋದು. ಈ ಯಾರು ಪ್ರಪತ್ತಿ ಮಾಡಿರ್ತಾರೋ ಅವರಲ್ಲಿ 1 ಕೋಟಿಯಲ್ಲಿ 1 ಅಂಶವನ್ನು ಮಾತ್ರ ತೆಗೆದು ನೀವು ಒಂದು ತಕ್ಕಡಿಯಲ್ಲಿ ಇಟ್ರೆ, ಈ 1 ಕೋಟಿ ಅಂಶ ಇದೆಯಲ್ಲ ಆ ತಟ್ಟೆ ಕೆಳಗಡೆ ಬರುತ್ತೆ, ಭಕ್ತಿಯೋಗ ತಟ್ಟೆ ಮೇಲೆ ಹೋಗುತ್ತೆ. ಅಂದ್ರೆ ಈ ಕೋಟಿಯ 1 ಅಂಶ ಪ್ರಪತ್ತಿಯೋಗ ಮಾಡಿದವನು ಭಕ್ತಿಯೋಗ ಮಾಡಿದವನಿಗಿಂತ ಹೆಚ್ಚು ಅಂತ ಇದು ಸಾಕ್ಷಾತ್ ಪರಮಶಿವನೇ, ಅಹಿರ್ಬುದ್ಧನಾದ ಪರಶಿವನೇ ಹೇಳಿದಂತ ಮಾತು ಇದನ್ನ. ಅದರಿಂದ ಪ್ರಪತ್ತಿಷ್ಠನಾದವನಿಗೆ ಯಾಕೆ ಸ್ವಾಮಿ ಇದೆಲ್ಲ ತೋರಿಸ್ತಾನೆ ಅಂದ್ರೆ, ಇದೆಲ್ಲ ನಾನು ಹೇಳಿದ್ದಲ್ಲ, ಇಲ್ಲ ಭಾಷ್ಯಕಾರರು ಅವರು ಹೇಳಿದ್ದಲ್ಲ, ಇದೆಲ್ಲ ಶಾಸ್ತ್ರದಲ್ಲಿ ಬಂದಿದೆ. ಎಲ್ಲವೂ ಅಹಿರ್ಬುದ್ಧ ಸಂಹಿತೆ, ಲಕ್ಷ್ಮೀ ತಂತ್ರ, ನಾರದ ಪಂಚರಾತ್ರಿ ಎಲ್ಲದರಲ್ಲೂ ಬಂದಿರುವಂತ ಅದರ ಶ್ಲೋಕವನ್ನು ತೆಗಿತಾರೆ. ಅವರೇ ಹೇಳಿರುವಂತ ಮಾತಿದು. ಬ್ರಹ್ಮ ಹೇಳಿರೋದು ಇದು ಜಿತಂತ ಶ್ಲೋಕದಲ್ಲಿ ನೇರವಾಗಿ ಬ್ರಹ್ಮನು ಹೇಳಿದ್ದಾನೆ. ಅದರಿಂದ ಇದರಲ್ಲಿ ಅದರಲ್ಲಿ ಎಲ್ಲವೂ ನೇರವಾಗಿ ಹೇಳಿರುವಂತಹದ್ದು. ಹಾಗಾಗಿ ಈ ಪ್ರಪತ್ತಿ ಅನ್ನೋದು ಸಹ ವೇದದಲ್ಲಿ ಹೇಳಿರುವಂತಹ ಬ್ರಹ್ಮವಿದ್ಯೆಯೇ ನೇರವಾಗಿ ಹೇಳಿದೆ. ಅದು
ಅದರಿಂದ ಯಾವ ಇದು ಅದು ಯಾಗ ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಗುಣಾಢ್ಯ ಇಂತಹ ಗುಣಶ್ರೇಷ್ಠನಾದ ಇದನ್ನಲ್ಲ, ಅದರಲ್ಲಿ ಯಾವ ಒಂದು ಶಂಕೆಯನ್ನು ಇಟ್ಕೋಬೇಡಿ. ಆ 7ನೇ ಶ್ಲೋಕದಲ್ಲಿ ಶಂಕಾ ಪಂಚಕವನ್ನು ಹೇಳಿದ್ವಲ್ಲ, ಅದರಿಂದ ಯಾವ ಶಂಕೆಯನ್ನು ಇಟ್ಕೋಬೇಡಿ. ನಾವು ಒಂದು ಸಲ ಮಾಡೋದು, ನಾನೀಗ ಪಾಪಗಳನ್ನು ಮಾಡಿದ್ದೀವಿ, ಅವರು ವರ್ಷಾನುಗಟ್ಟಲೆ ಮಾಡ್ತಾರೆ, ಅವ್ರಿಗೂ ನಮಗೂ ಸಮಾನ ಸಿಗುತ್ತೆ ಅಂತ ಅನೇಕ ಸಂದೇಹಗಳು ಎಬ್ಬಿಸ್ಕೊಂಡ್ರಲ್ಲ, ಆ ಸಂದೇಹವನ್ನು ಯಾವುದು ಇಟ್ಕೋಬೇಡಿ. ಇಲ್ಲ ಇದು ವೇದದಲ್ಲಿ ಹೇಳಿಲ್ಲ, ಅದೆಲ್ಲ ಹೇಳಿದೆ ಅಂತ ಅದನ್ನು ಹೇಳಬೇಡಿ. ಎಲ್ಲವೂ ವೇದದಲ್ಲಿ ವೇದ ಪ್ರೋಕ್ತವಾದದ್ದೇ, ಎಲ್ಲವೂ ಸಹ ವೇದದಲ್ಲಿ ಅದರಲ್ಲಿ ಸಿಕ್ಕಿರುವಂತ ಇದೆ ಅಂದ್ಬಿಟ್ಟು ಅಂತ. ಇದರಲ್ಲಿ ಇನ್ನೂ ಒಂದು ಸಂದೇಹವನ್ನು ಮುಂದಿನ ಶ್ಲೋಕದಲ್ಲಿ ತೀರಿಸ್ತಾರೆ. ಅದರಲ್ಲಿ ಅದನ್ನ ಮುಂದೆ ಕೇಳ್ಕೊಂಡು ಹೋಗೋಣ ಅದಕ್ಕೆ. ಹಾಗಾಗಿ ಇದನ್ನ ಯಾಗ ಅಂತ ಹೇಳಿದೆ. ಯಾಕೆ ಅದಂದ್ರೆ ಇದಕ್ಕೆ ತಸ್ಯೈವಂ ವಿದುಷೋ ಯಜ್ಞಸ್ಯ ಈ ಆತ್ಮಯಜ್ಞ, ಇದು ಆತ್ಮಯಜ್ಞವಾದದ್ದು. ಮನಸ್ದೇಹವನ್ನೇ ನಾವು ವೇದಿಕೆಯನ್ನಿಟ್ಕೊಂಡು ಇಲ್ಲಿರುವ ರೋಮಗಳೇ ದರ್ಬೆಗಳಾಗುತ್ತೆ, ನಮ್ಮಲ್ಲಿರುವ ಈ ಭಕ್ತಿಯೇ ಅದಕ್ಕೆ ಹವಿಸ್ಸಾಗುತ್ತೆ, ಆತ್ಮವೇ ಅದಕ್ಕೆ ಎಲ್ಲವನ್ನೂ ಇಟ್ಕೊಂಡು ಯಾಗವನ್ನು ಮಾಡಬೇಕು ಅಂತ ಅದರಲ್ಲಿ ಹೇಳುತ್ತೆ ತುಂಬ ಇದಲ್ಲಿ. ಹಾಗಾಗಿ ಇದು ಸಹ ಯಾಗವೇ ಸಹ, ಇದರಲ್ಲಿ ಯಾವ ಒಂದು ಸಂದೇಹವನ್ನು ಇಟ್ಕೋಬೇಡಿ ಅಂತ ನೇರವಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಅದು ಅಲ್ಲದೆ ಇನ್ನೂ ಕೆಲವು ವಾಕ್ಯಗಳು ಸಹ ಇದರಲ್ಲಿ ಹೇಳಿದೆ. ಇದರಲ್ಲಿ ಸ್ವಾಮಿ ಅದನ್ನ ಬೇರೆ ಇದರಲ್ಲಿ ರಹಸ್ಯ ತ್ರಯಸಾರದಲ್ಲಿ ಮತ್ತೆ ಅನೇಕ ಗ್ರಂಥಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದು ಸಹ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನ ಜಾತಿ ಅದರಲ್ಲಿ ಕಡೆಗೆ ಒಂದು ಸಂದೇಹ ಬರುತ್ತೆ ಇದರಲ್ಲಿ, ಏನು ಅಂದ್ರೆ ಓಮಿತ್ಯಾತ್ಮಾನಂ ಯುಂಜೀತ ಅಂತ ಹೇಳಿದ್ರಲ್ಲ, ಹಾಗಿದ್ರೆ ಭಕ್ತಿಯೋಗ ಮತ್ತೆ ಇದು ಓಂ ಪರಮವನ್ನು ಹೇಳುವುದು ಎಲ್ಲರಿಗೂ ಅರ್ಹತೆ ಇಲ್ವಲ್ಲ? ಹಾಗಿರ್ಬೇಕಾದಂದ್ರೆ ನೀವು ಎಲ್ಲರಿಗೂ ಅರ್ಹತೆ ಇದೆ ಪ್ರಪತ್ತಿ ಅಂತ ಹೇಳ್ತಿರಲ್ಲ ಅಂತ ಅದೊಂದು ಸಂದೇಹವನ್ನು ಹಾಕೊಳ್ತಾರೆ. ಭಕ್ತಿಯೋಗಕ್ಕೂ ಅಷ್ಟೇ ತ್ರೈವರ್ಣಿಕರಿಗೆ ಮಾತ್ರ ಅದರಲ್ಲಿ ಎಲ್ಲ ತ್ರೈವರ್ಣಿಕರಾಗಿದ್ರು ಅವರು ಅಷ್ಟಾಂಗ ಯೋಗ ಸಿದ್ಧಿ ಆಗಿರ್ಬೇಕು, ವೇದ ಜ್ಞಾನ ಇರಬೇಕು, ಎಲ್ಲ ಇರಬೇಕು, ಎಲ್ಲ ಇದೆಯಲ್ಲ. ಅದರಿಂದ ಹಾಗಿದ್ರೆ ಅರ್ಹತೆ ಎಲ್ಲರಿಗೂ ಬರೋದಿಲ್ವಲ್ಲ? ಅಲ್ಲಿ ಓಮಿತ್ಯಾತ್ಮ, ಓಂ ಅನ್ನೋದು ಪ್ರಣವ ಅನ್ನೋದು ಸ್ತ್ರೀಯರುಗಳು ಮತ್ತೆ ಚತುರ್ಥ ವರ್ಣದವರಿಗೆಲ್ಲ ಅಧಿಕಾರ ಇಲ್ವಲ್ಲ? ಹಾಗಿದ್ರೆ ಹೇಗೆ ಅದು ಎಲ್ಲರಿಗೂ ಅಧಿಕಾರ ಹೇಳ್ತೀರಿ ಅಂತ ಹೇಳೋದಕ್ಕೆ ಅದಕ್ಕೊಂದು ತೋರಿಸ್ಕೊಳ್ತಾರೆ. ಅದಕ್ಕೆ ಇದರಲ್ಲಿ ಶ್ರುತಿನಲ್ಲೇ ಹೇಳಿದೆ. ಯಾಕಂದ್ರೆ ಭಗವಂತನ ವಾಕ್ಯ ಕೆಲವೆಲ್ಲವೇ ಶ್ರುತಿಯಲ್ಲಿ ಇರೋದು ಸ್ಮೃತಿಯಲ್ಲಿ ತಗೋಬೇಕು. ಯಾಕಂದ್ರೆ ಶ್ರುತಿಯಲ್ಲಿ ಇರೋದನ್ನ ಅರ್ಥ ನೇರವಾಗಿ ತಿಳಿದು ಸ್ಮೃತಿಯಲ್ಲಿ ತಗೋಬೇಕು ನಾವು. ಅದರಲ್ಲಿ ಹೇಳ್ತಾರೆ, ಅದರಲ್ಲಿ ಲಕ್ಷ್ಮೀ ತಂತಲ್ಲಿ ಬರುವಂಥದ್ದು ನ ಜಾತಿ ಭೇದಂ ನ ಕುಲಂ ನ ಲಿಂಗಂ ನ ಗುಣಕ್ರಿಯಾ ಹೇಳ್ತಾರೆ. ನ ದೇಶ ಕಾಲೋ ನಾವಸ್ಥಾ ಯೋಗೋ ಹಿ ಅಯಮಪೇಕ್ಷತೆ ಬ್ರಹ್ಮಕ್ಷತ್ರ ವಿದಶೂದ್ರಾಹ ತ್ರಿಯಾ ಶ್ವೇತರ ಜಾತಯಃ ಸರ್ವ ಏವ ಪ್ರಪದ್ಯೇರನ್ನೇ ಸರ್ವದಾತಾರ ಮುಚ್ಚತಂ ಅಂದ್ಬಿಟ್ಟು ಅಂತ ಇದನ್ನ ಲಕ್ಷ್ಮೀ ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ನ ಜಾತಿ ಭೇದಂ, ಇದರಲ್ಲಿ ಯಾವ ಜಾತಿ ಭೇದವೂ ಇಲ್ಲ, ಎಲ್ಲರಿಗೂ ಉಂಟಿದು. ಇಲ್ಲಿ ಜಾತಿ ಎನ್ನುವಾಗ ದೇವ ಮನುಷ್ಯ ತಿರಿಯ ಸ್ಥಾವರವನ್ನು ನಮಗೆ ಮಾಡೋಕ್ಕಾಗಲ್ಲ, ಅವ್ರ ಪರವಾಗಿ ನಾವು ಮಾಡ್ಬೋದು. ಅದರಿಂದ ಯಾವ ಜಾತಿ ಭೇದವೂ ಇಲ್ಲ. ನ ಕುಲಂ, ಮೇಲ್ ಕುಳ್ದವನು ಕೀಳ್ ಕುಳ್ದವನು ಆ ಥರ ಕುಲವೂ ಇಲ್ಲ. ನ ಲಿಂಗಂ, ಸ್ತ್ರೀ ಮತ್ತೆ ಇದು ಆ ಥರ ಇದು ಇಲ್ಲ, ಇದು ಅದು ಇಲ್ಲ. ನ ಗುಣಕ್ರಿಯಾ, ಇದರಲ್ಲಿ ಅದೆಲ್ಲ ಎಲ್ಲ ಆಗಬೇಕು, ಭಕ್ತಿ ಹೋಗುತ್ತಾರ ಎಲ್ಲವೂ ತಿಳ್ಕೊಂಡಿರ್ಬೇಕು, ಅದೆಲ್ಲ ಆಗಿರ್ಬೇಕು. ಆ ಗುಣಕ್ರಿಯಾ, ಗುಣವಿಲ್ಲದೆ ಇದ್ದವನು ಸಹ ತಿಳ್ಕೊಂಡು ಮಾಡಿದ್ಮೇಲೆ ಅದೂ ಸಹ ಅವಶ್ಯಕತೆ ಇಲ್ಲ. ನ ದೇಶ ಕಾಲೋ, ಇದನ್ನ ಇಲ್ಲೇ ಮಾಡ್ಬೇಕಂತ ಆ ಥರ ಇಲ್ಲ. ನ ದೇಶ ಕಾಲೋ, ಅಮೇರಿಕಾಲೂ ಮಾಡಬಹುದು ನೀವು ಇದನ್ನ, ಸ್ವಿಟ್ಜರ್ಲೆಂಡಲ್ಲೂ ಮಾಡಬಹುದು, ಒಂದು ಮುಸ್ಲಿಂ ದೇಶದಲ್ಲೂ ಮಾಡಬಹುದು. ನ ದೇಶ ನ ಕಾಲೋ, ಕಾಲವೂ ಇಲ್ಲ ಇದಕ್ಕೆ, ಯಾವ ಕಾಲದಲ್ಲೂ ಮಾಡ್ಬೋದು. ನಾವಸ್ಥಾ ನ ಅವಸ್ಥಾ, ಯಾವ ಅವಸ್ಥೆಯಲ್ಲಿ ಮಾಡ್ಬೋದು. ಒಬ್ಬರ ಪ್ರಾಣ ಹೋಗ್ತಾ ಇರುತ್ತೆ, ಅವ್ರ ತಮ್ಮದಲ್ಲಿ ಸ್ನಾನ ಮಾಡಿ ಬರೋಕ್ಕಾಗಲ್ಲ ಅವ್ರಿಗೆ, ಯಾವ ಅವಸ್ಥೆ ಆ ಸಮಯದಲ್ಲೂ ಮಾಡ್ಬೋದು. ಅವಸ್ಥೆಯೂ ಇಲ್ಲ, ಅವಸ್ಥಾ ಭೇದವೂ ಇಲ್ಲ. ಬಲಿ ಇರ್ತಾರೆ, ಇದು ಮಾಡಿರೋದಿಲ್ಲ, ಯಾವ ಅವಸ್ಥಾ ಭೇದವೂ ಇಲ್ಲ. ಆಮೇಲೆ ಯೋಗೋ ಹಿ ಅಯಮಪೇಕ್ಷತೆ, ಅದೇನು ಅಂದ್ರೆ ಏನು ಈ ಯೋಗವನ್ನ ಅಂದ್ರೆ ಪ್ರಪತ್ತಿ ಯೋಗವನ್ನ ಮಾತ್ರ ಅಪೇಕ್ಷತೆ, ಅದೊಂದು ಮಾತ್ರ ಮಾಡಬೇಕು. ಅವ್ರು ಮಾಡಬೇಕು, ಇಲ್ಲ ಅವ್ರ ಪರವಾಗಿ ಆಚಾರ್ಯರು ಕೂಡ ಮಾಡ್ಬೋದು. ಅವ್ರ ಕೋಮದಲ್ಲಿ ಇದ್ದಂದ್ರೆ ಅವ್ರು ಮಾಡೋಕ್ಕಾಗಲ್ವಲ್ಲ, ಆಗ ಅವ್ರ ಪರವಾಗಿ ಆಚಾರ್ಯರು ಮಾಡ್ಬೋದು, ಅದನ್ನ ಮಾತ್ರ ಇರ್ತಾರೆ. ಆಮೇಲೆ ಇದರಲ್ಲಿ ಹೇಳ್ತಾರೆ, ಇಷ್ಟು ಹೇಳಿ ಮುಂದಕ್ಕೆ ಹೇಳ್ತಾರೆ, ಬ್ರಹ್ಮ ಕ್ಷತ್ರ ವಿಧ ಶೂದ್ರಾಹ, ಬ್ರಹ್ಮ ಕ್ಷತ್ರವಿಧ, ಬ್ರಹ್ಮರು ಕ್ಷತ್ರಿಯರು ವೈಶ್ಯರು ಶೂದ್ರರು ಸ್ತ್ರೀಯರು. ಈ ಸ್ತ್ರೀ ಅನ್ನೋದು ಎಲ್ಲಾ ಜಾತಿಗೂ ಬರ್ತಾರೆ, ಸ್ತ್ರೀಯರಿಗೂ ಸಹ. ಯಾಕಂದ್ರೆ ಅನೇಕ ಬೇರೆ ಇದರಲ್ಲಿ ಸ್ತ್ರೀಯರಿಗೆ ಅಧಿಕಾರವೇ ಇಲ್ಲ ಮೋಕ್ಷಕ್ಕೆ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಈ ದ್ವೈತದಲ್ಲಿ ಇದರಲ್ಲೆಲ್ಲವೇ ಸಹ, ಇದರಲ್ಲೂ ಸಹ ಅದ್ವೈತದಲ್ಲಿ ಸನ್ಯಾಸಿಗಳಿಗೆ ಮೋಕ್ಷನೂ ಸ್ತ್ರೀಯರಿಗೆ ಸನ್ಯಾಸ ಇಲ್ವಲ್ಲ, ಆದ್ರಿಂದ ಸ್ತ್ರೀಯರು ಅದರಲ್ಲಿ ಬೇರ್ಪಡಿಸ್ತಾರೆ. ಇಲ್ಲಿ ಹೇಳ್ತಾರೆ ನ ಸ್ತ್ರೀಯ ಅಷ್ಟೇ ಅಲ್ಲ ಇತರೇ ಜನಾಹ, ಅಂದ್ರೆ ಚಾಂಡಾಲಾದಿಗಳು ಅವರು
ಈ ಚಾತುರ್ವರ್ಣಕ್ಕಿಂತ ಕೆಳಗಡೆ ಬರೋರು ಅವರು. ಅದರಿಂದ ಚಾಂಡಾಲಾದಿಗಳಿಂದ ಅವ್ರಿಗೂ ಇತರೆ ಅವ್ರಿಗೂ ಸಹ ಮಾಡ್ಬೋದು, ಅವ್ರಿಗೂ ಸಹ ಇದಿಲ್ಲ. ಸರ್ವ ಏವ ಪ್ರಪದ್ಯೇರನ್ನೇ ಅಂದ್ಬಿಟ್ರು, ಎಲ್ಲರೂ ಸಹ ಪ್ರಪತ್ತಿಯನ್ನು ಅನುಸರಿಸ ಮಾಡ್ಬೋದು. ಅಲ್ಲ ಸರ್ವದಾತಾರಂ ಉಚ್ಯತಂ ಎಲ್ಲವನ್ನೂ ಸಹ ಸರ್ವದಾತಾರಂ ಅಂತ ಈ ಎಲ್ಲವನ್ನೂ ಕೊಡುವಂತ ಭಗವಂತನೇ ಸಾಕ್ಷಾತ್ ಹೇಳಿದ್ದಾನೆ. ಎಲ್ಲಿ ಹೇಳಿದ್ದಾನೆ ಅಂತಂದ್ರೆ ನೇರವಾಗಿ ಹೇಳ್ತಾರದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಲ್ಲಿ ಅವನು ಬ್ರಾಹ್ಮಣ ಕ್ಷತ್ರಿಯ ಇದಂತ ಹೇಳಿವಲ್ಲ, ಎಲ್ಲಾರ್ಗೂ ಹೇಳದಂತ ಮಾತದು. ಸಗದೇವ ಪ್ರಪನ್ನಾಯ ತವಾಸ್ಮೀಚದ ಯಾಚತೆ ಅಭಯಂ ಸರ್ವಭೂತೇಭ್ಯೋ ಅಂದ್ಬಿಟ್ಟ ರಾಮ. ಎಲ್ಲ ಭೂತಗಳು ಅಂದ್ಬಿಟ್ಟು ಎಲ್ಲ ಇದಕ್ಕೂ ಅವಾಗೂ ಅಲ್ಲೂ ಸಹ ಅಲ್ಲಿಲ್ಲ. ಅಂದ್ರೆ ಶ್ರುತಿಯಲ್ಲಿ ನೇರವಾಗಿ ನಮಗೆ ತಿಳಿದೇ ಇರೋದು ಭಗವಂತನ ವಾಣಿ ಮತ್ತೆ ಸ್ಮೃತಿಗಳಲ್ಲಿ ಅಧ್ಯಾಹಾರ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಪ್ರಣವವನ್ನು ಹೇಳಿದೆ ಅಂದ್ರೆ ಆ ಪ್ರಣವದಲ್ಲಿ ಯಾರ ಅಧಿಕಾರ ಇದೆ ಅವ್ರಿಗದು ಹೇಳಿದಂತ ಮಾತು. ಹಾಗೆ ಹೇಳಿದ ಮಾತ್ರಕ್ಕೆ ಇತರರಿಗೆ ಅಧಿಕಾರ ಇಲ್ಲ ಅಂತಲ್ಲ ಅಂತ ಸ್ವಾಮಿ ತೆಗೆದು ತೋರಿಸ್ತಾರೆ ಅದಕ್ಕೆ. ಹಾಗಾಗಿ ಇದು ಓಮಿತ್ಯಾತ್ಮಾನಂ ಯುಂಜೀತ ಅಂತ ಹೇಳಿದ್ರು ಸಹ ಅದು ಆ ಅಧಿಕಾರ ಉಳ್ಳವರು ಅದು ಹೇಳ್ಬೇಕಂತ ಇರ್ತದೆ. ದ್ವಯ ಈಗಂತೂ ಎಲ್ಲರಿಗೂ ದ್ವಯದಲ್ಲೇ ಮಾಡಿಸೋದು. ಆ ಓಮಿತ್ಯಾತ್ಮಾನಂ ಯುಂಜೀತ ಯಾರಿಗೂ ಮಾಡಿಸೋದಿಲ್ಲ, ಎಲ್ಲಾ ವರ್ಣದವರೆಗೂ ದ್ವಯದಿಂದಲೇ ಶರಣಾಗತಿ ಮಾಡಿಸೋದು. ಅದರಿಂದ ದ್ವಯಮಂತ್ರ ಎಲ್ಲರಿಗೂ ಅಧಿಕಾರವಾಗಿದೆ. ತಾಂತ್ರಿಕ ಹಿಂದೆ ನಾವು ಅದಲ್ಲೇ ದೀಪಿಕೆನಲ್ಲಿ ವಿಶದವಾದ ನೋಡಿ ತಾಂತ್ರಿಕವಾದ ಮಾಂತ್ರಿಕವಾದದ್ದು ಅಂದ್ಬಿಟ್ಟು ಅಂತ. ಅದಕ್ಕೆ ಅದನ್ನ ಹೇಳ್ತಾರೆ ಪ್ರತಿಯೊಂದು ಸಹ ಅದರಲ್ಲಿ ಮುಂದೆ ಹೇಳ್ತಾರೆ ಭಾಷ್ಯಾಖ್ಯ ಲೌಕಿಕ ಮಂತ್ರಾಹ ಪ್ರಪತ್ಯಭಿ ಅಭಾಗತಾಹ ಅಂತ. ಅಲ್ಲಿ ಲೌಕಿಕವಾದ ಮಂತ್ರ, ತಾಂತ್ರಿಕವಾದದ್ದು, ಮಾಂತ್ರಿಕವಾದದ್ದು. ಮಂತ್ರಕ್ಕೆ ಅಧಿಕಾರವಿದ್ದದ್ದು ಮಾಂತ್ರಿಕ, ಮಂತ್ರಕ್ಕೆ ಅಧಿಕಾರ ಇಲ್ಲದವರು ತಾಂತ್ರಿಕ. ಪ್ರಣವವನ್ನು ಬಿಟ್ಬಿಟ್ಟ ಅಂತ ಅದು ತಾಂತ್ರಿಕ ಆಗ್ಬಿಡುತ್ತೆ ಅಷ್ಟೇ. ನಮೋ ನಾರಾಯಣ ಅಂದ್ರೆ ಸಾಕು, ನಮೋ ನಾರಾಯಣ ಅಂದ್ರೆ ಅದು ತಾಂತ್ರಿಕ, ಓಂ ನಮೋ ನಾರಾಯಣ ಅಂದ್ರೆ ಮಂತ್ರ. ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ ಅದು. ಅದರಿಂದ ಎಲ್ಲರಿಗೂ ಸಹ ಅದರಿಂದ ನೇರವಾಗಿ ಅದನ್ನು ಹೇಳಿದಲ್ಲ. ಆಮೇಲೆ ಮಂತನ್ನೇತ ಗ್ರಾಯಾಣ್ಯಾಂ ಯೋಹೀನಾಯ ಪ್ರಯಚ್ಯತಿ ಸವೈಹೀನ ಗುರುರ್ನಿಂದ ತೇನ ಸಾರ್ಧಂ ಪತತ್ಯದ. ಯಾರು ಆ ಥರ ಇದು ಮಾಡ್ತಾರೋ ಅವರು ಈ ಹೀನರು ಇದು ಅಂದ್ಬಿಟ್ಟು ಪ್ರಪತ್ತಿಯನ್ನ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಕೊಡದೇ ಇದ್ದ ಅಂತಾರೆ. ಅದನ್ನ ಅವರು ಹೀನ ಗುರು ಆಗ್ತಾನೆ ಅವನು ಅಂದ್ಬಿಟ್ಟು ಅಂತ. ಪ್ರಪತ್ತಿಯನ್ನ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಆಚಾರ ಮಾಡ್ತಾರೋ ಅವ್ರೆಲ್ರಿಗೂ ಅಧಿಕಾರ ಇದೆ. ಅದರ ಆಚಾರ ಅವಶ್ಯಕತೆಯಿಂದ ಆಚಾರ ಮೂಲಕ ಅವ್ರು ಮಾಡ್ಕೊಳ್ಬೇಕು. ಅದರಿಂದ ಎಲ್ಲರಿಗೂ ಸಹ ಇದಕ್ಕೆ ಅವರಿಗೆ ಅಧೋಪತಕ್ಕೆ ಹೋಗ್ತಾರೆ. ಒಂದು ವೇಳೆ ಅಷ್ಟೆಲ್ಲ ಇದ್ದು ಅವ್ರನ್ನ ಈಗ ತಾರತಮ್ಯ ಮಾಡಿದ್ರೆ, ಇವ್ರು ಹೇಳ್ತಾರಲ್ಲ ಅವ್ರಿಗೆಲ್ಲ ಅಧಿಕಾರವಿಲ್ಲ, ಸ್ತ್ರೀಯರಿಗೆ ಅಧಿಕಾರವಿಲ್ಲ, ಇವ್ರಿಗೆ ಆ ಥರ ಹೇಳಿದ್ರೆ ಆ ತಾರತಮ್ಯ ಮಾಡಿದ್ರೆ ಅವರಿಗೆ ಹೀನ ಪಥಕ್ಕೆ ಹೋಗ್ತಾರೆ, ಅದೇ ಅಧೋಪಥಕ್ಕೆ ಹೋಗ್ತಾರೆ ಅವರು ಅಂತ ನೇರವಾಗಿ ಹೇಳಿದೆ. ಅದರಿಂದ ಎಲ್ಲರಿಗೂ ಅಧಿಕಾರ ಉಂಟು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಸ್ವಾಮಿ ತೆಗೆದು ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಆಮೇಲೆ ತಪಸ್ಸು ಅನ್ನುವಾಗ ಇದು ತಪಸ್ಸು ಅಂತ ಹೇಳಿದ್ದಾರೆ. ಆ ತಪಸ್ಸಿದೆಲ್ಲ ಇಲ್ಲಿ ತಪಸ್ಸಿಲ್ಲ ಅಂದ್ರೆ ನ್ಯಾಸವೇ ತಪಸ್ಸು ಅಂತ ಶ್ರುತಿನೇ ಹೇಳಿದೆ. ತಪಸಾಂ ಅತಿರಿಕ್ತ ಮಾಹು ಅಂತ ಹೇಳಿದೆ. ಹಾಗಾಗಿ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಕಡೆಗೆ ಇನ್ನೂ ಒಂದು ಹೇಳ್ತಾರೆ ಕಡೆಗೆ ಅದಕ್ಕೆ ಹೇಗೆ ಅನುವಾದಗಳನ್ನು ಮಾಡಿದ್ದಾರೆ ಅಂದ್ಬಿಟ್ಟು. ಅದಕ್ಕೆ ಅನಾದಿ ಪರಮೇಶೋ ಅಂದರೆ ಯಶಕ್ತಿಮಾನ್ ಪುರುಷೋತ್ತಮ ಸ್ವಪ್ರಾಪ್ತಯೇ ಪ್ರಧಾನೋಯಂ ಪಂಥ ನಮನ ನಾಮವ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈ ಅಹಿರ್ಬುದ್ಧಿ ವಚನಲ್ಲೇ ಇದನ್ನು ಹೇಳಿರುವಂಥ ಮಾತು. ಅದಕ್ಕೆ ಅನಾದಿ ಪರಮೇಶ, ಯಾರು ಭಗವಂತ ಅನಾದಿ, ಆ ಪರಮೇಶ ಅದೆಲ್ಲ ಅದೇ ಅವನು ಯಶಕ್ತಿಮಾನ್, ಯಾರು ಶಕ್ತಿಮಾನ್ ಅವನು ಪುರುಷೋತ್ತಮ, ಯಾರಲ್ಲಿ ಪ್ರಪತ್ತಿ ಮಾಡಬೇಕು ಅನ್ನೋದನ್ನ ಸಾಕ್ಷಾತ್ ಶಿವ ಅಹಿರ್ಬುದ್ಧಿ ಸಮೇತ ಹೇಳ್ತಾನೆ. ಅದರಿಂದ ನೇರವಾಗಿ ಯಾರಲ್ಲಿ ಮಾಡಬೇಕು ಅಂತ ಅವನೇ ಹೇಳಿರೋದು. ಯಾರು ಅನಾದಿಯೋ, ಯಾರು ಪರಮೇಶ್ವರನೋ, ಯಾರು ಶಕ್ತಿವಂತನೋ, ಅವ್ರು ಯಾರಲ್ಲಿ 6 ಷಾಡ್ಗುಣ್ಯಗಳು ಇದೆಯಲ್ಲ, ಶಕ್ತಿ ಇದೆಯಲ್ಲ ಅದು ಉಂಟಲ್ಲೋ, ಯಾರು ಪುರುಷೋತ್ತಮನೋ, ಆಮೇಲೆ ಸ್ವಪ್ರಾಪ್ತೆಯೇ ಪ್ರಧಾನೋಯಂ ಪಂಥ ನಮನಮ ಯಾರೆಲ್ಲ ಅವನಲ್ಲಿ ಸ್ವಪ್ರಾಪ್ತೆಯೇ ಅವನನ್ನ ಪಡೆಯೋದಕ್ಕೆ ಅವನಲ್ಲೇ ನಾವು ಹೋಗಿ ಪ್ರಧಾನ ಅಂದ್ರೆ ಅಯಂ ನಾವು ಏನ್ ಮಾಡ್ತಾರೆ ಪಂಥ ನಮನ ನಾಮವ ನಮಸ್ಯನ ಮೂಲಕ ಅಂದ್ರೆ ಶರಣಾಗತಿ ಮೂಲಕ ನಾವು ಅವನ್ನ ಪಡ್ಕೋಬೇಕು. ಶಕ್ತಿಯಾದವನ ಅಂದ್ರೆ ಪ್ರಪತ್ತಿ ಮಾಡಬೇಕಾದ್ರೆ ಶಕ್ತಿಯಾದದರಲ್ಲೇ ಮಾಡಬೇಕು ಅಂತ ಅದನ್ನು ಸಹ ನೇರವಾಗಿ ಅಹಿರ್ಬುದ್ಧ ಸಂಹಿತೆಯಲ್ಲಿ ಸಾಕ್ಷಾತ್ ಶಿವನ ವಚನ, ಇದು 2 ವಚನ ಆಯ್ತು. ಆಮೇಲೆ ಅದಾದ್ಮೇಲೆ ಹೇಳ್ತಾ ಇರೋದಕ್ಕೆ ಅದು ಇದನ್ನ ಮೊದಲೇ ಹೇಳಿದೆ ನಮಗೆ ಸತ್ಕರ್ಮರತ ಶುದ್ಧಾಹ ಅದು ಹೇಳ್ತಾರೆ. ಭಕ್ತಿಯೋಗಕ್ಕಿಂತ ಪ್ರಪತ್ತಿಯೋಗ ಮಾಡಿದವರು ಒಂದು ಕೋಟಿ ಅಂಶದ 1 ಭಾಗಕ್ಕೂ ಸಮನಾಗ್ಲಾರ ಭಕ್ತಿಯೋಗಿ
ಅಂತ ನೇರವಾಗಿ ಹೇಳಿದಾರಲ್ಲ. ಹಾಗಾಗಿ ಇದೆಲ್ಲದಿಂದಲೂ ಸಹ ಪ್ರಪತ್ತಿಯನ್ನು ಸಹ ಶಾಸ್ತ್ರದಲ್ಲಿ ಹೇಳಿದೆ, ಅದು ಸಹ ಬ್ರಹ್ಮವಿದ್ಯೆಯಲ್ಲೇ ಒಂದು ಅಂದ್ಬಿಟ್ಟು ಅಂತ ಹೇಳಿದ್ದಾರೆ. ಇದನ್ನೇ ನಾವು ದೀಪಿಕೆನಲ್ಲೂ 29ನೇ ಶ್ಲೋಕದಲ್ಲಿ ಹೇಳ್ಕೊಂಡಿದ್ದಾರೆ, ನಾತತ್ವದೀಯ ಚರಣೋ ಶರಣಾಗತಾನ ನೈವಾಯುತಾಯುತ ಕಲಾಪ್ಯಪರೈರವಾಪ್ಯ ಅಂತ ಹೇಳಿದ್ರು. 10,000ದಲ್ಲಿ 10,000 ಒಂದು ಭಾಗವೂ ಸಹ ಇದರಲ್ಲಿ ಭಕ್ತಿ ಹೋಗಿ ಇವನ ಸಮನಾಗಿ ಬರಲಾರ ಅಂತ ಇದನ್ನು ಇದೇ ಮಾತನ್ನು ಅಲ್ಲೂ ಸಹ ಹೇಳಿದರು. ಇಲ್ಲಿ ಸ್ವಲ್ಪ ವಿಶದವಾಗಿ ಅದನ್ನು ಹೇಳ್ಕೊಟ್ಟಿದ್ದಾರೆ. ಅದರಿಂದ ಹಾಗಾಗಿ ಈ ನ್ಯಾಸ ವಿದ್ಯೆ ಅನ್ನೋದು ಶ್ರುತಿ ಇತಿಹಾಸ ಪುರಾಣ ನೇರವಾಗಿ ಭಗವಂತನೇ ಭಗವದ್ಗೀತೆಯಲ್ಲಿ ರಾಮಾಯಣದಲ್ಲಿ ಅಷ್ಟೇ ಯಾಕೆ ಇದರಲ್ಲೂ ಬರಹ ಪುರಾಣದಲ್ಲೂ ಸಹ ಅದರಲ್ಲೂ ಸಹ ಹೇಳಿದ್ದಾನೆ. ಎಲ್ಲತ್ರಲ್ಲೂ ಭಗವಂತ ಎಲ್ಲೂ ಸಹ ಒಂದು ಇದೆ, ಅದಕ್ಕೊಂದು ಲಿಮಿಟೇಷನ್ ಇಟ್ಟಿಲ್ಲ. ಎಲ್ಲರಿಗೂ ಅಂತಾನೆ ಸರ್ವರಿಗೂ ಅಂತ ಹೇಳಿರೋದ್ರಿಂದ ಎಲ್ಲರಿಗೂ ಅಧಿಕಾರವಿದೆ ಅನ್ನೋದು ಇದರಲ್ಲಿ ಸಿದ್ಧವಾಗುತ್ತೆ. ಹಾಗಾಗಿ ಯಾವ ಅಂಶವನ್ನು ಇಟ್ಕೊಂಡು ಇಲ್ಲ ಅಂತ ನಾವು ಹೇಳಬಾರ್ದು ಅಂತ ಅದನ್ನು ಸಹ ತೆಗೆದು ತೋರಿಸ್ತಾರೆ. ಎಂಥ ದೊಡ್ಡ ಉಪಕಾರ ಮಾಡಿದ್ದಾರೆ ನೋಡಿ. ಯಾರಿಗೂ ಸಹ ಸಂದೇಹ ಬರಬಾರ್ದು, ಯಾರು ಅದಕ್ಕಿಲ್ಲ ಅನ್ಬಾರ್ದು. ಬೇರೆ ಇತರ ಜನಗಳಿಗೆ ಶರಣಾಗತಿಗೆ ಅವ್ರಿಗೆ ಇದಿಲ್ಲ, ಅವಕಾಶವಿಲ್ಲ, ಅವ್ರು ಮಾಡೋ ಹಾಗಿಲ್ಲ ಅಂತ ಯಾರೂ ಹೇಳೋ ಹಾಗಿಲ್ಲ. ಮುಖ್ಯವಾಗಿದ್ದ ನಾವು ಹಿಂದೆ ಹೇಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಶರಣಾಗತಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂಶ ಭಗವಂತನಲ್ಲಿ ಪರಮ ಭಕ್ತಿ, ಮಹಾವಿಶ್ವಾಸ ಅದು ಬೇಕು. ಸಾಕ್ಷಾತ್ ನಾರಾಯಣನೇ ಶಿವನೇ ಹೇಳ್ಬಿಟ್ನಲ್ಲ, ಯಾರು ಅತ್ಯಂತ ಶಕ್ತಿವಂತನೋ, ಯಾರು ಪರಮ ಪುರುಷೋತ್ತಮೋ ಅವನಲ್ಲೇ ಮಾಡಿ ನಾಡ್ದೇನಂತ ನಾವು ಮಾಡಬೇಕು ಅಂತ. ಅಂಥದ್ದಲ್ಲಿ ಅವನಲ್ಲೇ ಮಾಡುವಂಥ ಶರಣಾಗತಿ ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದು 9ನೇ ಶ್ಲೋಕವು ಅದರಲ್ಲಿ ಮುಗಿಯಿತು. 10ನೇ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ವಿಶೇಷವಾಗಿ ಇದು ಸ್ವಲ್ಪ ಬಹಳ ಟೆಕ್ನಿಕಲ್ ಸೂತ್ರ ಇದು. ಅದರ ಸ್ವಲ್ಪ ಮೇಲಿನ ಅರ್ಥವನ್ನು ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಇದು ಶಾಸ್ತ್ರಗ್ರಂಥವಾದ್ರಿಂದ ಶಾಸ್ತ್ರದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನಾ ಶಬ್ದಾದಿ ಭೇದಾದಿತಿತು ಕಥಯತಾ ಸೂತ್ರಕಾರೇಣ ಸಮ್ಯಕ್ ನ್ಯಾಸೋಪಾಸೆ ವಿಭಕ್ತೆ ಯಜನ ಹವನವತ್ ಶಬ್ದ ಭೇದಾದ ಭಕ್ತಾತ್ ಆಖ್ಯಾರೂಪಾದಿಭೇದ ಸ್ತುತರಿತರ ಸಮಃ ಕಿಂಚ ಭಿನ್ನಾಧಿಕಾರಃ ಶೀಘ್ರ ಪ್ರಾಪ್ತ್ಯಾದಿಭಿಸ್ತ್ಯಾಜ್ಯ ಗುರಿದಿ ಚ ಮಧೂಪಾಸನಾದೌ ವ್ಯವಸ್ಥಾ. ಮೇಲಿನ ಅರ್ಥ, ಈ ನಾನಾ ಶಬ್ದಾದಿ ಭೇದಾತ್ ಅನ್ನೋದು ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 3ನೇ ಪಾದದಲ್ಲಿ ಬರುವಂತಹ ಇದು ಬ್ರಹ್ಮಸೂತ್ರ. ಇದು ನಾನಾ ಶಬ್ದಾದಿ ಭೇದಾತ್ ಅಂತಾನೆ ಒಂದು ಸೂತ್ರ. ಅದನ್ನ ತೆಗಿತಾರೆ. ಇದು ಮೇಲಿನ ಅರ್ಥ ಹೇಳ್ತೀನಿ ಯಾತಕ್ಕೆ ತೆಗಿತಾರೆ ಈ ಸೂತ್ರವನ್ನ. ಈ ಶ್ಲೋಕ ಹೇಳ್ಬೇಕಾದ್ರೆ ಏನು ಸಂದೇಹ ಅನ್ನೋದನ್ನ ತಿಳ್ಕೊಳ್ಳೋಣ. ಮೇಲಿನ ಅರ್ಥ, ನಾನಾ ಶಬ್ದ ಅಂತ ಅನೇಕವಾದ ಶಬ್ದಗಳು ಇರೋದ್ರಿಂದ, ವಿಶೇಷಣವಾದ ಶಬ್ದಗಳಲ್ಲಿ ಭೇದವಿರುವುದರಿಂದ ಯಾತಕ್ಕೆ ಬರುತ್ತೆ ಅಂತ ನಾವು ವ್ಯಾಖ್ಯಾನದಲ್ಲಿ ಹೇಳ್ಕೊಳ್ತೀನಿ. ಅಂದರೆ ಬ್ರಹ್ಮೋಪಾಸನೆ ಅನೇಕ ಇದೆಯಲ್ಲ, 32 ಬ್ರಹ್ಮೋಪಾಸನೆ ಇದೆ. ಇದರಲ್ಲಿ ದಹರೋಪಾಸನೆ, ಆಮೇಲೆ ಇದರಲ್ಲಿ ಉದ್ಗೀತೋಪಾಸನೆ, ಆಮೇಲೆ ಪ್ರಾಣೋಪಾಸನೆ, ಅನೇಕ ಇದೆಲ್ಲ ಇದರಲ್ಲಿ. ಆಮೇಲೆ ಪಂಚಾಗ್ನಿ ವಿದ್ಯೆ, ಅದು ಉಪಾಸನೆ, ಅದು ಶಾಂಡಿಲ್ಯ ವಿದ್ಯೆ, ಅನೇಕ ವಿದ್ಯೆಗಳು. ಆಮೇಲೆ ಇದು ಸದ್ವಿದ್ಯೆ, ಅನೇಕ ವಿದ್ಯೆಗಳು ಬರುತ್ತೆ. ವೈಶ್ವಾನರ ವಿದ್ಯೆ, ಅನೇಕ ವಿದ್ಯೆಗಳು ಬರುತ್ತಲ್ಲ. ಇದು ಬೇರೆ ಬೇರೆ ಶಬ್ದ, ಬೇರೆ ಬೇರೆ ಇದು. ಅದಕ್ಕೆ ಇದು ವಿಶೇಷಣಿದೆ. ಈ ಬ್ರಹ್ಮೋಪಾಸನೆಗಳು ಇದರಲ್ಲಿ ಭೇದಗಳಿದೆ ಅದರಲ್ಲಿ. ಅಂದರೆ ಬ್ರಹ್ಮೋಪಾಸನೆ 31 ಎಲ್ಲ ಒಂದೇ ಅಲ್ಲ, ಎಲ್ಲಕ್ಕೂ ಭೇದ ಇದೆ ಅದರಿಂದ ಈ ಬ್ರಹ್ಮಾಸನಗಳು ಇದು ಬೇರೆ ಬೇರೆ ಅಂತ ಸೂತ್ರಕಾರೇಣ ಕಥಯತ, ಸೂತ್ರಕಾರರಾದ ಬಾದರಾಯಣರು ಭಗವನ್ ವೇದವ್ಯಾಸರು ಅವರಿಂದ ಕಥಯತ ಹೇಳಲ್ಪಟ್ಟಿದೆ. ಅದಂದ್ರೆ ಅದೇ ತರ ಯಾವ ತರ ಅದು ಭೇದವನ್ನು ಹೇಳಿದ ಅದೇ ತರ ಶರಣಾಗತಿ ಇದೆ. ನ್ಯಾಸೋಪಾಸೆ ಅದೇ ತರ. ನ್ಯಾಸ ಅಂದ್ರೆ ನ್ಯಾಸೋಪಾಸೆ, ಉಪಾಸ ಭಕ್ತಿಯೋಗ ಮತ್ತು ಪ್ರಪತ್ತಿಗೂ ಸಹ ಎರಡಲ್ಲೂ ಸಹ ಯಜನ ಹವನ ಅಂತ ಹೇಳುವಾಗ ಮೇಲಿನ ಅರ್ಥ ವ್ಯಾಖ್ಯಾರ್ಥ ಒಂದೇ ಆದ್ರೂ ಪದಗಳು ಬೇರೆ. ಯಜನ ಹವನ ಇದನ್ನ ವಿಶೇಷವಾಗಿ ವ್ಯಾಖ್ಯಾನ ತಗೊಂಡ. ಯಜನ ಹವತ್, ಕೆಲವು ಸಮಯ ಯಜನ ಅಂತೀವಿ, ಕೆಲವು ಸಮಯ ಹವನ ಅಂತೀವಿ. ಅದನ್ನ ಯಜನ ಹವನವತ್, ಯಾಗ ಹೋಮ ಅಂತ. ಆ ಯಾಗ ಮತ್ತು ಹೋಮಕ್ಕೆ ಹೇಗೆ ವ್ಯತ್ಯಾಸಗಳಿದೆಯೋ ವ್ಯತ್ಯಾಸ ಇದೆ. ಅದರಿಂದ ಅಭಕ್ತಾತ್ ಅದೇ ಮುಖ್ಯಾರ್ಥದಲ್ಲಿ ಶಬ್ದ ಭೇದ ಇರೋದ್ರಿಂದ ಎರಡೂ ಬೇರೆ ಬೇರೆ ಒಂದೇ ಅಲ್ಲ. ಅದರಿಂದ ಈ ಬಳಸಿರುವ ಶಬ್ದ ಭೇದಗಳಿಂದ ವಿಭಕ್ತೆ, ಅದರಿಂದ ಎರಡೂ ಬೇರೆ ಬೇರೆ ಅಂತ ವಿಂಗಡಿಸಲ್ಪಟ್ಟಿದೆ ಇದರಲ್ಲಿ. ಅದರಿಂದ ಆಖ್ಯಾದಿ ರೂಪ ಭೇದ,
ಇದರಲ್ಲಿ ಆಖ್ಯ ಅಂದ್ರೆ ಕೆಲವು ರೂಪ, ಕೆಲವು ಆಕಾರ, ಕೆಲವು ಗುಣ, ಉಪಾಸನೆ ಮಾಡೋ ಗುಣಗಳು, ಅದೆಲ್ಲವೂ ಸಹ ಬೇರೆ ಬೇರೆ ಅದು ಅವಿದ್ವಿದೆ. ಆದರೂ ಸಹ ಇತರ ಸಮಹ, ಆದರೂ ಸಹ ಇತರ ಬ್ರಹ್ಮವಿದ್ಯೆಗಳಿಗೆ ಒಂದು ಬ್ರಹ್ಮವಿದ್ಯೆ ಇನ್ನೊಂದು ಬ್ರಹ್ಮವಿದ್ಯೆಗೆ ಫಲದಲ್ಲಿ ಸಮನಾಗಿದೆ, ಆದರೆ ಮಾಡುವ ಅದರಲ್ಲಿರುವ ಆಕಾರ ಗುಣ ಅದು ಬೇರೆ ಬೇರೆ ಅಂದ್ರೆ ಸಮಾನವೆಂದೇ. ಅದೇ ತರ ಪ್ರಪತ್ತಿ ಮತ್ತು ಭಕ್ತಿ ಯೋಗಕ್ಕೂ ಸಹ ಅದು ಎರಡೂ ಬೇರೆ ಬೇರೆ, ಎರಡೂ ಬೇರೆ ಬೇರೆನೆ, ಆದರೆ ಫಲದಲ್ಲಿ ಎರಡೂ ಒಂದೇ. ಅದಕ್ಕೆ ಅಂದ ಅಧಿಕಾರಿ ಭಿನ್ನ, ಆದರೆ ಅಧಿಕಾರಿ ಭೇದ ಇದ್ದೇ ಇರುತ್ತೆ ಎರಡಕ್ಕೂ. ಭಕ್ತಿಯೋಗಿಗೆ ಅಸಕೃತ ಮತ್ತೆ ಶೀಘ್ರವಾಗಿ ಮುಕ್ತಿ ದೊರೆಯೋದಿಲ್ಲ, ಪ್ರಪತ್ತಿಯೋಗನಿಗೆ ಸಕೃತ ಶೀಘ್ರವಾಗಿ, ಅದಂತ ಎರಡು ಭೇದ ಇದ್ದೇ ಇದೆ. ಅಧಿಕಾರಿ ಭಿನ್ನ, ಶೀಘ್ರ ಪ್ರಾಪ್ತಿಯಾದ್ವಿ, ಕೆಲವಿಗೆ ಶೀಘ್ರವಾಗಿ ಸಿಗುತ್ತೆ, ಅದರಲ್ಲಿ ನಿಧಾನವಾಗಿ ಸಿಗುತ್ತೆ. ಅದರಿಂದ ಫಲಪ್ರಾಪ್ತಿ ವಿಧಿಗಳಿಂದ ಅಧಿಕಾರಿ ಬೇರೆ ಬೇರೆ ಆಗಿರೋದ್ರಿಂದ ಇದು ಮಧುಪಾಸನೆ ತರ ಅಂತ ಒಂದು ಉದಾಹರಣೆ ಸ್ವಾಮಿ ತಗೊಂಡಿದ್ದಾರೆ. ಎಲ್ಲಾ ಬ್ರಹ್ಮವಿದ್ಯೆಯು ತೋರಿದ ತರ ಮಧುಪಾಸನಾದವು ವ್ಯವಸ್ಥಾಂ ಜಗುಹು. ಅದರಿಂದ ಈ ಭಕ್ತಿ ಪ್ರಪತ್ತಿಗೂ ಸಹ ಒಂದು ವ್ಯವಸ್ಥೆಯನ್ನ ಹೇಳಲ್ಪಟ್ಟಿದೆ. ಸಾಕ್ಷಾತ್ ಬಾದರಾಯಣರೇ ಬ್ರಹ್ಮಸೂತ್ರದಲ್ಲಿ ಪ್ರಪತ್ತಿಯನ್ನ ಪರೋಕ್ಷವಾಗಿಯೂ ಭಕ್ತಿ ಯೋಗವನ್ನ ನೇರವಾಗಿಯೂ ಹೇಳಿ. ಯಾಕೆಂದ್ರೆ ನೇರವಾಗಿ ಯಾಕೆ ಹೇಳಿದೆ ಅಂದ್ರೆ ಸಂದೇಹ ಬರೋದೆಲ್ಲ ಭಕ್ತಿ ಯೋಗದಲ್ಲೇ ಬರೋದು ಸಂದೇಹ, ಹಾಗಾಗಿ ಪ್ರಪತ್ತಿಯಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಭಕ್ತಿ ಯೋಗದಲ್ಲಿ ಅಧಿಕಾರ ಪೂರ್ತಿ ಮೂರನೇ ಅಧ್ಯಾಯದ ಮೂರನೇ ಪಾದದಲ್ಲಿ ಪೂರ್ಣವಾಗಿ ಇದರ ವ್ಯವಸ್ಥಾನೆ. ಒಟ್ಟು 59-60 ಸೂತ್ರಗಳೇನೋ ಇದಾದರೂ ಆ ಎಲ್ಲ ಸೂತ್ರಗಳಲ್ಲೂ ಇದನ್ನೇ ವ್ಯವಸ್ಥೆಯನ್ನು ಇಟ್ಕೊಂಡು ಅದನ್ನು ಹೇಳಿದ್ದಾರೆ. ಅದರಲ್ಲಿ ಇದನ್ನ ವಿಶದವಾಗಿ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಮೇಲೆ ಇದನ್ನ ಮಾತ್ರ ನಿಮಗೆ ಇದನ್ನ ಹೇಳ್ತೀನಿ. ಇದರಲ್ಲಿ ಯಾತಕ್ಕೆ ಇದು ಬಂತು ಅಂತ ಅಂದ್ರೆ, ಇಲ್ಲಿ ಇವಾಗ ಹಿಂದೆನೆ ಅದನ್ನ ತಳ್ಳಿ ಹಾಕಿದ್ರು 6ನೇ ಇದರಲ್ಲಿ. ಭಕ್ತಿ ಬೇರೆ, ಆಮೇಲೆ ದೀಪಿಗೆಲ್ಲ ಭಕ್ತಿ ಬೇರೆ, ಪ್ರಪತ್ತಿನೇ ಬೇರೆ, ಯೋಗ ಎರಡು ವ್ಯವಸ್ಥೆ ಬೇರೆ ಇದೆ ಅನ್ಬಿಟ್ಟು ಅಂತ. ಆದರೆ ಇಲ್ಲಿ ಏನ್ ಹೇಳಿದ್ರು, ನೀವು ಭಕ್ತಿ ಮತ್ತೆ ಎರಡೂ ಇದು ಉಪಾಸನೆ ಅಂತ ಹೇಳ್ತಿರಲ್ಲ, ತಪಸಾಮತಿರ ಮಾವ ಅಂತ ಹೇಳಿದ್ರಲ್ಲ, ಹಾಗಿರ್ಬೇಕಾದ ಅಂದ್ರೆ ಈಗ ಭಕ್ತಿ ಯೋಗದಲ್ಲಿ ಮಾಡುವ ಉಪಾಸನೆ ಇದೆಯಲ್ಲ, ಅದೇ ತರ ಇದಕ್ಕೂ ಸಹ ಅನೇಕ ವ್ಯವಸ್ಥೆಗಳು ಗುಣಗಳೆಲ್ಲ ಇರ್ತಲ್ಲ, ಅದೆಲ್ಲ ಒಂದೇನ ಬೇರೆ ಬೇರೆನಾ ಸೇರಿಸ್ಕೋಬೇಕಾ ಅನ್ಬಿಟ್ಟು ಆ ಸಂದೇಹವನ್ನ ಹಾಕ್ತಾರೆ. ಹಾಗಾಗಿ ಏನು ಅಂದ್ರೆ ಪ್ರಪತ್ತಿ ಮಾಡೋದ್ರಿಂದ ಪ್ರಯೋಜನವಿಲ್ಲ ಅಂತ ಹೇಳ್ಬೋದು ಮುಖ್ಯವಾಗಿ. ಅದಕ್ಕೆ ಈ ತರ ಸಂದೇಹನ ಹುಡುಕ್ತಾರೆ. ಅದಕ್ಕೆ ಅದನ್ನ ನಾನಾ ಶಬ್ದ ಅಂದ್ರೆ 32 ಬ್ರಹ್ಮವಿದ್ಯೆ ಇದೆ ಅಲ್ಲಿ, ಎಲ್ಲಾ ವಿದ್ಯೆ. ಅದೇನು ಅಂದ್ರೆ ಆಶ್ಚರ್ಯ, ಚಾಂದೋಗ್ಯದಲ್ಲೂ ಬ್ರಹ್ಮವಿದ್ಯೆ ಹೇಳಿದೆ, ಬೃಹದಾರಣ್ಯಕದಲ್ಲೂ ಬ್ರಹ್ಮವಿದ್ಯೆ ಹೇಳಿದೆ, ತೈತರೀಯದಲ್ಲೂ ಬ್ರಹ್ಮವಿದ್ಯೆಯನ್ನು ಹೇಳಿದೆ, ಆಮೇಲೆ ಕೌಶಿತಿಕೆಯಲ್ಲೂ ಬ್ರಹ್ಮವಿದ್ಯೆಯನ್ನು ಹೇಳಿದೆ. ಈ ತರ ಅನೇಕ ಇದರಲ್ಲಿ ಬ್ರಹ್ಮವಿದ್ಯೆಗಳನ್ನ ಹೇಳ್ಕೊಂಡ್ ಬಂದಿದೆ. ಕೆಲವು ಕಡೆ ಅದೇ ಇದುಗಳು ಬರುತ್ತೆ. ಇವಾಗ ನೀವು ಪ್ರಾಣೋಪಾಸನೆ ತಗೊಂಡ್ರೆ, ಪ್ರಾಣೋಪಾಸನೆ ಚಾಂದೋಗ್ಯದಲ್ಲೂ ಹೇಳಿದೆ, ಬೃಹದಾರಣ್ಯಕ್ಕೂ ಹೇಳಿದೆ, ಕೌಶಿಕಿತೆಯಲ್ಲೂ ಹೇಳಿದೆ. ಆದರೆ ಅಲ್ಲಿ ಗುಣಗಳ ವ್ಯತ್ಯಾಸ ಇದೆ ಸ್ವಲ್ಪ. ಅದೇ ತರ ದಹರ ವಿದ್ಯೆ ಬೃಹದಾರಣ್ಯಕದಲ್ಲೂ ಹೇಳಿದೆ, ಚಾಂದೋಗ್ಯದಲ್ಲೂ ಹೇಳಿದೆ. ಈ ತರ ಒಂದೇ ವಿದ್ಯೆ 3-4 ಇದ್ರಲ್ಲಿ ಹೇಳಿದೆ. ಇದರಲ್ಲಿ ಎಲ್ಲ ಒಂದೇನೆ. ಈಗ ಒಂದು ಸಂದೇಹ ಅಲ್ಲಿ ಬರುವಂತಹದ್ದು ಸಂದೇಹ, ಇಲ್ಲಿ ಸಂದೇಹದಲ್ಲ. ಬ್ರಹ್ಮಸೂತ್ರದಲ್ಲಿ ಬರೋ ಸಂದೇಹ ಏನು ಅಂದ್ರೆ, ಎಲ್ಲಾ ಬ್ರಹ್ಮವಿದ್ಯೆನೂ ಒಂದೇ ತಾನೆ, ಅದರಿಂದ ಬ್ರಹ್ಮವಿದ್ಯೆನೆಲ್ಲ ಯಾವ್ದೊಂದು ಮಾಡ್ಕೊಂಡು ಬಿಡ್ತಾಯ್ತಲ್ಲ, ಅವಾಗ ಒಂದು ಬ್ರಹ್ಮವಿದ್ಯೆ ಮಾಡ್ಕೋಬೋದಾಯ್ತು, ಒಂದೇ ಮಾಡಿದ್ರಾಯ್ತಲ್ಲ ಅಂದ್ರೆ ಇದರಲ್ಲಿ ಕೆಲವು ಗುಣ, ಅದರಲ್ಲಿ ಕೆಲವು ಯಾವುದೋ ಇಟ್ಕೊಂಡು ಒಟ್ಟಿಗೆ ಮಾಡ್ಬೋದಲ್ಲ ಅನ್ನುವ ಅವಾಗ ಅದನ್ನ ನಿರಾಕಾರ ಮಾಡ್ತಾರೆ ವೇದವ್ಯಾಸರು. ನಾನಾ ಶಬ್ದಾದಿ ವೇದ ಅವ್ರು ಯಾಕೆ ಆಗಿದ್ರೆ 31 ಅವ್ರು ಹೇಳ್ತಾರೆ, ನಾನಾ ಶಬ್ದಗಳನ್ನ ಯಾಕೆ ಹೇಳ್ಬೇಕಾಗಿತ್ತು? ದಹರೋಪಾಸನೆ, ವೈಶ್ವಾನರೋಪಾಸನೆ, ಇದೆಲ್ಲ ಒಂದೊಂದು ಉಪಾಸನೆ ಹೆಸರು ಯಾಕೆ ಹೇಳ್ಬೇಕಾಯ್ತು? ಆ ಶಬ್ದಗಳಲ್ಲಿ ಭೇದವಿದೆ. ಹಾಗಾಗಿ ಈಗ ದಹರ ವಿದ್ಯೆ ಅಂದ್ರೆ ಕೆಲವು ಗುಣಗಳನ್ನು ಹೇಳಿದೆ, ಆ ಗುಣಗಳನ್ನ ಮಾತ್ರ ಉಪಾಸನೆ ಮಾಡಬೇಕು. ವೈಶ್ವಾನ ವಿದ್ಯೆಯಲ್ಲಿ ಕೆಲವು ಗುಣಗಳಿದೆ, ತಲೆಯನ್ನೇ ಆಕಾಶವನ್ನೇ ತಲೆ ಅಂತೇಳಿ, ಭೂಮಿಯನ್ನ ಪಾದ ಅಂತೇಳಿ, ಮಧ್ಯದಲ್ಲಿರುವ ದಿಕ್ಕುಗಳನ್ನ ಈ ತರ ಆ ತರ ಗುಣಗಳನ್ನ ಹೇಳಿದೆ. ಆಯಾ ಈಗ ವೈಶ್ವಾನೋಪಾಸನೆ ಮಾಡೋವನು ದಹರೋಪಾಸನೆ ಅಂತರ್ಯಾಮಿ ಇರೋ ಕೆಲವುಗಳನ್ನು ತಗೋಬಾರ್ದು. ಅದಕ್ಕೆ ಆವಾಗ ಹೊಡೋಗ್ಬಿಡುತ್ತೆ ಅದು. ಆಯಾ ವಿದ್ಯೆಯನ್ನೇ ಮಾಡ್ಬೇಕು, ಅದನ್ನ ಬೇರೆ ವಿದ್ಯೆಯನ್ನ ಅದು ಸೇರಿಸ್ಬೇಕು. ಯಾಕೆಂದ್ರೆ ನಾನಾ ಶಬ್ದ, ಆ ಶಬ್ದವಾದ ಭೇದ ಇರೋದ್ರಿಂದ ಅದರಲ್ಲಿ ಗುಣೋಪಾಸನೆ ಇದಲ್ಲೇ ಭೇದ ಇದೆ, ಆಕಾರದಲ್ಲಿ ಭೇದ ಇದೆ, ಪ್ರತಿಯೊತ್ತಿಯಲ್ಲೂ ಭೇದವಿದೆ. ಹಾಗಾಗಿ ಯಾವ್ದಾದ್ರು ಒಂದು ಉಪಾಸನೆ ತಗೋಬೇಕು, ಆ ಉಪಾಸನೆ ಏನ್ ಹೇಳಿದೋ ಅದನ್ನೇ ಮಾಡಬೇಕು. ಅದರಲ್ಲಿ ಚೂರು ತಗೊಳ್ತು, ಇದರಲ್ಲಿ ಚೂರು ತಗೊಳ್ಕೂಡ್ದು. ಅದಕ್ಕೆ ನಾನಾ ಶಬ್ದಾದಿ ಭೇದ ಅಂತ 60 ಸೂತ್ರಗಳಲ್ಲಿ ತುಂಬಾ ವಿಶದವಾಗಿದೆ. ಅದರ ಈಗ ಹೇಳಿದ್ರೆ ತುಂಬಾ ಇದರಲ್ಲಿ ಅದು ಪ್ರತಿಯೊಂದೂ ಆ ಪೂರ್ವ ಪಕ್ಷಿ ಒಂದೇನೋ ಅದೆಲ್ಲ ಖಂಡನೆ ಮಾಡ್ಕೊಂಡು ಅದು ಬೇರೆ ಬೇರೆ
ತಗೊಳ್ಳೋಗಿಲ್ಲ ಅಂದ್ಬಿಟ್ಟು ಆದರೆ ಕೆಲವಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಗುಣೋಪಸಂಹಾರ ಕ್ರಮ ಅಂತ ಹೇಳಿದೆ. ಆ ಗುಣೋಪಸಂಹಾರ ಕ್ರಮ ಬೇರೆ ಬೇರೆ ವಿದ್ಯೆಯನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಆದರೆ ಈಗ ನೀವು ಈ ಇದನ್ನು ತೊಗೊಂಡ ಅಂದರೆ ಪ್ರಾಣವಿದ್ಯೆ ತೊಗೊಂಡ್ರೆ, ಇಲ್ಲ ದಹರ ವಿದ್ಯೆ ತೊಗೊಂಡ್ರೆ, ಚಾಂದೋಗ್ಯ ಹೇಳುವ ದಹರ ವಿದ್ಯೆ ಮತ್ತು ಬೃಹದಾರಣ್ಯಕ್ಕೆ ಹೇಳುವ ದಹರ ವಿದ್ಯೆ ಎರಡೂ ಒಂದೇ. ಆದರೆ ಕೆಲವು ಗುಣಗಳು ಹೆಚ್ಚು ಗುಣಗಳನ್ನು ಇದರಲ್ಲಿ ಹೇಳಿದೆ, ಯಾವುದರಲ್ಲಿ ಬೃಹದಾರಣ್ಯಕ್ಕೆ ಹೇಳಿದೆ. ಆಗ ನೀವು ಆ ಗುಣಗಳನ್ನ ನೀವು ಸೇರಿಸ್ಕೋಬೋದು. ಎರಡು ವಿದ್ಯೆ ಒಂದೇ ಆಗಿರೋದ್ರಿಂದ, ದಹರಿ ವಿದ್ಯೆ ಎರಡೂ ಒಂದೇ ಆಗಿರೋದ್ರಿಂದ, ಆಕಾರದಲ್ಲಿ ಒಂದೇ ಆಗಿರೋದ್ರಿಂದ, ಭೇದವಿಲ್ಲದೆ ಇರೋದ್ರಿಂದ, ಇಲ್ಲಿ ಹೇಳಿರುವಂಥ ಬೇರೆ ಶಾಖೆ ಆಗಿದ್ದರೂ ಸಹ ಆ ಗುಣಗಳನ್ನು ಉಪಸಂಹಾರ ಮಾಡ್ಕೊಂಡು ಮಾಡ್ಬೋದು, ಅದರ ದೋಷವಿಲ್ಲ. ಆದರೆ ದಹರ ವಿದ್ಯೆಯನ್ನು ಶಾಂಡಿಲ್ಯ ವಿದ್ಯೆ ಒಂದು ಗುಣ ತಗೊಳ್ತೀನಿ ಅಂದ್ರೆ ಕೂಡುದು. ಆ ಥರ ಹೇಳಿದ್ರಲ್ಲ, ಅದೇ ಥರ ಪ್ರಣವವಿದ್ಯೆ ಉದ್ಗೀತೋಪಾಸನೆ ಬರುತ್ತೆ. ಉದ್ಗೀತೋಪಾಸನೆ ತಗೊಂಡ್ರೆ ಹೆಸರು ಒಂದೇ ಆಗುತ್ತೆ. ಆದರೆ ಅದರಲ್ಲಿ ಒಂದೇ ಹೆಸರಿದೆಯಲ್ಲ ಅಂದ್ಬಿಟ್ಟು ಉದ್ಗೀತೋಪಾಸನೆ ಅಂತ ಅದೇ ತಗೊಳಕ್ ಬರೋದಿಲ್ಲ. ಯಾಕೆಂದ್ರೆ ಆಕಾರ, ರೂಪ, ಆಖ್ಯಾನದಲ್ಲಿ ಒಂದೇ ಆಗಿರಬೇಕು. ಅಲ್ಲಿ ಹೇಳುವ ಚಂದಯೋಗ ಹೇಳುವ ಉಪಾಸನ 3 ಮಾತ್ರೆಗಳ ಉದ್ಗೀತೋಪಾಸನೆ 3 ಮಾತ್ರೆಗಳ ಕಾಲದ್ದು. ಇನ್ನೊಂದು ಬೃಹದಾರಣ್ಯಕ ಹೇಳೋದು ಬೇರೆ ಥರ ಉಪಾಸನೆ. ಹಾಗಾಗಿ ಅದು ಉದ್ಗೀತವನ್ನ ಯಾಗ ರೂಪದಲ್ಲಿ ಗಾನದ ರೂಪದಲ್ಲಿ ಹೇಳಿರುವಂಥದ್ದು. ಅಲ್ಲಿ ಉಪಸಂಹಾರ ಮಾಡೋ ಹೆಸರು ಒಂದೇ ಆಗಿದೆ, ಆದರೆ ಮಾಡೋ ಹಾಗಿಲ್ಲ. ಅದಕ್ಕೇನೆಂದ್ರೆ ಶಬ್ದ ಬೇರೆ ಬೇರೆ ಆಗಿರಬೇಕು. ಒಂದೇ ಶಬ್ದವಾಗಿದ್ದರೂ ಆಖ್ಯಾತ ರೂಪ ಅದಿದೆಯಲ್ಲ ಅದು ಒಂದೇ ಆಗಿರ್ಬೇಕು. ಬೇರೆ ಬೇರೆ ಆಗಿದ್ದ ಅಂತ ತಗೊಳ್ಳೋ ಹಾಗಿಲ್ಲ, ಒಂದೇ ಆಗಿದ್ದ ಮಾತ್ರ ತಗೋಬೋದು. ಈ ಥರ ಅನೇಕ ವಿಷಯಗಳನ್ನು ಹೇಳಿದೆ. ಮುಂದಿನ ಕ್ಲಾಸ್ನಲ್ಲಿ ಅದನ್ನು ಸ್ವಲ್ಪ ನೋಡೋಣ. ಹಾಗಾಗಿ ಇದನ್ನ ಈ ನ್ಯಾಸ ಮತ್ತು ಪ್ರಪತ್ತಿ ಇದೆಯಲ್ಲ, ಇದು ನ್ಯಾಸ ಭಕ್ತಿ ಯೋಗ ಮತ್ತು ಪ್ರಪತ್ತಿ ಅದನ್ನ ತೆಗೆದು ಇಲ್ಲಿ ತಗೊಳ್ಳೋ ಇದಂಥವೆಲ್ಲ ಆಗ್ಬಿಡ್ತೀನಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದನ್ನ ಮುಂದಿನ ಇದರಲ್ಲಿ ನೋಡ್ಬೋದು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಾಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಗಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ.